ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೇಸಿಗೆ ಅಲ್ವಾ, ಬೆಳಗ್ಗೆ ಇದು ಬ್ರೇಕ್ಫಾಸ್ಟ್ ಏನಾದರೂ ಸ್ಪೈಸಿಯಾಗಿ ಮಸಾಲ ತಿನ್ನೋದಕ್ಕೆ ಸ್ವಲ್ಪನೂ ಇಷ್ಟ ಆಗ್ತಾ ಇಲ್ಲ. ಏನಾದರೂ ಲೈಟಾಗಿರಬೇಕು, ತಣ್ಣಗೆ ಅನಿಸ್ಬೇಕು, ಒಂಥರ ಮೈಲ್ಡಾಗಿರಬೇಕು ಅಂತ ನನಗೆ ಅನ್ಸುತ್ತೆ. ಈ ಬೇಸಿಗೆ ಟೈಮಲ್ಲಿ ನನಗೆ ಆ ಥರನೇ ಫೀಲ್ ಆಗೋದು. ಎಲ್ಲದಕ್ಕಿಂತ ಬೆಸ್ಟ್ ರಾಗಿ ಗಂಜಿ ಕುಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಇವತ್ತು ನಾನು ನೈಟ್ ರಾಗಿ ಗಂಜಿ ಮಾಡಿರಲಿಲ್ಲ, ಹಾಗಾಗಿ ಮೊಸರನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೆಲ್ಲ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೆ. ನಿಮಗೆ ಬೇಸಿಗೆಯಲ್ಲಿ ಬೆಳಗ್ಗೆ ಇವತ್ತು ಬ್ರೇಕ್ಫಾಸ್ಟ್ಗೆ ಏನು ತಿನ್ನಬೇಕಂತ ಅನಿಸುತ್ತೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ಓಕೆನಾ? ಸೊ ನಿಮ್ಮ ಒಂದು ಇಂಟ್ರೆಸ್ಟ್ ನಾನು ಟ್ರೈ ಮಾಡೋಕ್ಕೆ ಆಗುತ್ತೆ ಅಂತ ಹೇಳಿ. ಇನ್ನು ಉಪ್ಪಿನಕಾಯಿ ಎಲ್ಲ ಮಾಡಿದ್ನಲ್ಲ, ಅದ್ರ ಜೊತೆಗೆ ಸ್ವಲ್ಪ ಮೊಸರು ಒಗ್ಗರಣೆ ಮಾಡಿಕೊಂಡು ತಿನ್ಕೊಳ್ಳೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೆ. ಪ್ರೀತಮ್ಗೆ ನನ್ನ ಹಾಗೆ ಅವನಿಗೂ ಇಂಟ್ರೆಸ್ಟು. ಈ ಜಾಸ್ತಿ ತರಕಾರಿ ಬೆಳೆದಿರೋದನ್ನ ಹಾರ್ವೆಸ್ಟ್ ಮಾಡ್ತಾರಲ್ಲ, ಅದನ್ನು ನೋಡೋದು, ಅದೆಲ್ಲ ಒಂಥರ ಸೈಲೆಂಟ್ ವ್ಲಾಗ್ಸ್ ಥರ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಈ ಥರ ಕುಕ್ಕಿಂಗ್, ವಿಲೇಜ್ ಕುಕ್ಕಿಂಗ್ ನಾನೆಲ್ಲ ನೋಡ್ತೀನಲ್ಲ, ಆ ವೈಬ್ಸ್ ಅವನಿಗೂ ಇಷ್ಟ. ಅವ್ನು ನೋಡ್ತಾ ಇರ್ತಾನೆ, ತುಂಬ ಹೊತ್ತು ನೋಡ್ತಾನೆ. ಇನ್ನು ಈ ಮನೆಗೆ ಬಂದಮೇಲೆ ಫಸ್ಟ್ ಕೆಲಸ ನಾನು ಅಂದ್ಕೊಂಡಿದ್ದೇನೆ ಟೆರೆಸ್ ಗಾರ್ಡನ್ ಮಾಡಬೇಕು ಅಂತ ಹೇಳಿ. ಸೊ ಅದಕ್ಕೆ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಯಾಕೆಂತಂದರೆ ಗಿಡಗಳೆಲ್ಲ ನಾವು ಅಂದ್ಕೊಂಡಂಗೆ ಬರೋದಿಲ್ಲ. ಅದ್ರ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡಬೇಕು, ಅದಕ್ಕೆ ನಾವು ಸ್ವಲ್ಪ ಟೈಮ್ ಕೊಡಬೇಕು, ಅರ್ಥ ಮಾಡ್ಕೊಳ್ಬೇಕು. ಅದೆಲ್ಲ ಮಾಡಿದ್ರೆ ಮಾತ್ರನೇ ಗಿಡಗಳು ನಮ್ಮ ಅನುಕೂಲಕ್ಕೆ ನಾವು ಅಂದ್ಕೊಂಡಂಗೆ ಬರೋದು. ಅರ್ಥ ಯಾಕೆಂದರೆ ಅವ್ಕೆ ಮಾತಾಡೋಕ್ಕೆ ಬರಲ್ಲಲ್ವ, ಅವನ್ನ ನಾವು ಅದರ ಸನ್ನೆ ಭಾಷೆಗಳೇನಿರುತ್ತೋ ಅದೆಲ್ಲ ಅರ್ಥ ಮಾಡ್ಕೊಂಡು ಅದಕ್ಕೆ ಏನು ಬೇಕು ಬೇಡ ಅಂತ ಕೊಟ್ಟರೆ ಗಿಡಗಳು ಚೆನ್ನಾಗಿ ಬರೋದು. ಇಲ್ಲಾಂದರೆ ಬರೋದಕ್ಕೆ ಸಾಧ್ಯನೇ ಇಲ್ಲ, ಗಿಡ ಬರೋದಿಲ್ಲ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್, ನಾನು ಇಷ್ಟು ದಿನ ಟ್ರೈ ಮಾಡಿದ್ದು ಎಷ್ಟೋ ಗಿಡಗಳು ಹಾಳಾಗಿರೋದಕ್ಕೆ ಅದೇ ರೀಸನ್. ಅದಕ್ಕೆ ಟೈಮ್ ಕೊಡೋಕೆ ಆಗ್ತಾ ಇರಲಿಲ್ಲ. ಮತ್ತು ಅದಕ್ಕೆ ಬೇಕಾಗಿರುವಂಥ ಬಿಸಿಲಾಗಲಿ, ಗೊಬ್ಬರ ಆಗಲಿ, ಮಣ್ಣು ಲೂಸ್ ಟೈಟ್ ಇದೆಲ್ಲ ನಾವು ನೋಡಬೇಕಿತ್ತು. ಅದನ್ನು ಮಾಡೋಕ್ಕೆ ನಂಗೆ ಅನುಕೂಲ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಒಂದು ಮೊದಲನೇ ಹೆಜ್ಜೆ ಸ್ಟಾರ್ಟ್ ಮಾಡಿದ್ದೀನಿ. ಟೆರೆಸ್ ಗಾರ್ಡನ್ ಮಾಡಬೇಕು ಅನ್ನೋಂಥ ನನ್ನ ಒಂದು ದೊಡ್ಡ ಕನಸು. ಅದನ್ನು ಇಲ್ಲೇ ಇದ್ಕೊಂಡು ಮಾಡೋವಂಥ ಒಂದು ಒಂದು ಅವಕಾಶ ಸಿಕ್ತು. ಹಾಗಾಗಿ ಊರಿಂದ ಸ್ವಲ್ಪ ಕೆಂಪು ಮಣ್ಣು ತೊಗೊಂಬಂದಿದ್ರು. ಇಲ್ಲೂ ಎಲ್ಲ ಮಣ್ಣು ಸಿಗುತ್ತೆ. ಅವತ್ತು ಅವರು ಊರಿಗೆ ಹೋಗಿದ್ರಲ್ಲ ಅಂತಲೇ ತಂದರು. ಇನ್ನು ಅಮ್ಮ ನನಗೆ ಹಸು ಗೊಬ್ಬರ ಎಲ್ಲ ಕೊಟ್ಟು ಕಳಿಸಿದ್ರು. ಅವರು ಒಂದು ಮೂಟೆ ಕೊಟ್ಟಿದ್ರು. ಅದು ಎಲ್ಲ ಇತ್ತು. ಓಕೆ, ಸ್ಟಾರ್ಟ್ ಮಾಡಿಬಿಡೋಣ. ಈಗ ಬೀಜ ಹಾಕಿದ್ರೆ ಸೊಪ್ಪೆಲ್ಲ ಬರೋದಕ್ಕೆ ಇನ್ನೂ ಒಂದು 2 ತಿಂಗಳು 3 ತಿಂಗಳಾಗುತ್ತೆ. ಶುರು ಮಾಡೋಣ 1 by 1 ಅಂತ ಹೇಳಿ ನಾನು ಈ ಗ್ರೋ ಬ್ಯಾಗ್ನೂ ಕೂಡ ಬುಕ್ ಮಾಡಿದ್ದೆ. ಇಲ್ಲೆಲ್ಲ ಪಾಟು ಇಡೋಕ್ಕಾಗೋದಿಲ್ಲ, ಯಾಕೆ ಅಂತಂದರೆ ವೆಯ್ಟ್ ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಪ್ಲಾಸ್ಟಿಕ್ ಪಾಟು ಎಲ್ಲ ಬೇಡ, ಗ್ರೋ ಬ್ಯಾಗಲ್ಲೇ ಬೆಳೆಯೋಣ ಅಂತ. ಆಮೇಲೆ ಜಾಸ್ತಿನೂ ಮಣ್ಣು ತುಂಬಾರ್ದು. ಮಣ್ಣು ತುಂಬಿದ್ರೂ ವೆಯ್ಟ್ ಜಾಸ್ತಿ ಆಗುತ್ತೆ ನೀರು ಆಗ್ತಾ. ಹಾಗಾಗಿ ನಾನು 3/4 ಭಾಗ ಬರೀ ಎಲೆಗಳನ್ನ ಹಾಕಿದ್ದೀನಿ. ಮರದಿಂದ ಉದುರಿರುತ್ತಲ್ಲ ಆ ಎಲೆಗಳು. ಇನ್ನೂ ಇಲ್ಲಿ ಬೇವಿನ ಮರ ಎಲ್ಲ ಸಿಕ್ಕಾಪಟ್ಟೆ ಇದೆ, ಆದರೂ ಎಲೆ ಹಾಕಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಟೈಮ್ ತೊಗೊಂಡು ಬರೋಣ. ಈಗ ಮನೆ ಸುತ್ತನೇ ಇತ್ತಲ್ಲ, ಹಂಗೂ ಕ್ಲೀನ್ ಮಾಡ್ದಂಗೂ ಆಗುತ್ತೆ. ಎಲೆ ಎತ್ಕೊಳ್ಳೋಣ ಅಂತೇಳಿ ಅದನ್ನೇ ತೊಗೊಂಬಂದು 3/4 ಭಾಗ ಎಲೆನೇ ಹಾಕಿರೋದು. ಅದ್ರ ಮೇಲೆ ಮಣ್ಣು ಗೊಬ್ಬರ ಹಾಕಿದಾಗ ಮತ್ತೆ ಡೌನ್ ಆಗುತ್ತೆ. ಮತ್ತೆ ಸ್ವಲ್ಪ ನಾನು ಹಾಕಿದ್ದೀನಿ. ಇನ್ನೊಂದೇನಂತಂದರೆ ಮನೇಲೆ ನಾನು ಗೊಬ್ಬರ ಮಾಡಬೇಕು, ಕಾಂಪೋಸ್ಟ್ ರೆಡಿ ಮಾಡಬೇಕು ಅಂತ ಹೇಳಿ ಅದರದ್ದು ಎಲ್ಲ ಸೆಟಪ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಚೂರು ಹಂಗೇನಾದರೂ ಮಣ್ಣು ಕಮ್ಮಿ ಆದಾಗ ಈ ಗೊಬ್ಬರ ರೆಡಿ ಆಗುತ್ತಲ್ಲ, ಅದನ್ನು ಮೇಲ್ಗಡೆ ಹಂಗಂಗೆ ಹಾಕ್ಕೊಂಡು ಬಂದರೆ ಸೊ ಬ್ಯಾಲೆನ್ಸ್ ಆಗುತ್ತೆ. ಹಿಂಗೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವಾಗ ಒಂದು 3 ಬ್ಯಾಗ್ನ ರೆಡಿ ಮಾಡಿದ್ದೀನಿ. ಬ್ಯಾಗ್ ತುಂಬಾ ಚೆನ್ನಾಗಿದೆ, ಅಗ್ಲಕ್ಕಿದೆ. ಹಂಗಾಗಿ ಸೊಪ್ಪು ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ನನ್ನ ಹತ್ರ ಸದ್ಯಕ್ಕೆ ಎಲ್ಲ ಥರದ ಬೀಜನೂ ಇದೆ. ಆದರೆ ಲಾಸ್ಟ್ ಟೈಮ್ ನಾನು ಇದಕ್ಕೆ ಹೋದಾಗ ಹೆಬ್ಬಾಳ ಅಗ್ರಿಕಲ್ಚರ್ದೇನೋ ಒಂದು ಎಕ್ಸಿಬಿಷನ್ ಇತ್ತಲ್ಲ, ಅಲ್ಲಿ ಹೋಗಿದ್ವಿ. ಆವಾಗ ತೊಗೊಂಡು ಬಂದಿದ್ದು ಬೀಜ ಹಾಗೆ ಇಟ್ಟಿದ್ದೀನಿ. ಹಾಕಕ್ಕೆ ನನಗೆ ಎಲ್ಲೂ ಜಾಗನೇ ಸಿಕ್ಕಿರಲಿಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಪಾಲಕು ಮತ್ತು ರೆಡ್ ಅಮರ್ನಾಥ್ ಅಂತ ಏನಿದೆಯಲ್ಲ, ಅವು 2 ಹಾಕಿ ನೋಡೋಣ. ಆಮೇಲೆ ನೆಕ್ಸ್ಟ್ ಅದು ಬಂದ ತಕ್ಷಣ ಇನ್ನೊಂದು ಬ್ಯಾಗ್ ರೆಡಿ ಮಾಡ್ಕೊಂಡು ಬೇರೆ ಏನಾದರೂ ಹಾಕ್ಕೊಂಡ್ರಾಯ್ತು ಅಂತ ಹೇಳಿ ಇವಾಗ ಸದ್ಯಕ್ಕೆ 2 ಬೀಜನ ಹಾಕೋಕ್ಕೆ ಅಂತ 3 ಬ್ಯಾಗ್ ಮಾಡಿದ್ದೀನಿ. 2ರೊಳಗೆ ರೆಡ್ ಅಮರ್ನಾಥ್ ಹಾಕ್ತೀನಿ, ಇನ್ನು 1ರೊಳಗೆ ಪಾಲಕ್ ಹಾಕೋಣ ಅಂತ. ಸೊ 3 ಬ್ಯಾಗ್ನ ಸೆಟ್ ಮಾಡಿ ಇಟ್ಟಿದ್ದೀನಿ. ಎಲೆ ಹಾಕೋದ್ರಿಂದ ಏನಾಗುತ್ತೆ ಅಂತ ನೀರು ಹಾಕ್ತಾ ಅದು ಗೊಬ್ಬರ ಆಗುತ್ತೆ. ಆಮೇಲೆ ಭಾರ ಇರೋದಿಲ್ಲ, ಬೇರ್ಗಳು ಈಸಿಯಾಗಿ ಒಳಗಡೆ ಹೋಗುತ್ತೆ. ನಮ್ಮ ಪಾಟುವಲ್ಲಿ ಗಿಡ ಹಾಕಿದ್ದೀನಿ, ಅದ್ರಲ್ಲಿ ನಂಗೆ ಮೇನ್ ಪ್ರಾಬ್ಲಮ್ ಮಾಡಿರೋದೆ ಜಾಸ್ತಿ ಮಣ್ಣು ಹಾಕಿರೋದು. ಗೊಬ್ಬರ ಮಣ್ಣು ಮಿಕ್ಸ್ ಮಾಡೋದ್ರ ಜೊತೆಗೆ ಕೋಕೋಪಿಟ್ ಅಥವಾ ಈ ಎಲೆಗಳನ್ನ ಮಿಕ್ಸ್ ಮಾಡೋದು ತುಂಬ ಬೆಸ್ಟ್ ಆಪ್ಷನ್ನು. ಆವಾಗ ನಮಗೆ ಮಣ್ಣು ಲೂಸ್ ಆಗೇ ಇರುತ್ತೆ. ಸೊ ಹಂಗಾಗಿ ಆ ಐಡಿಯಾನ ಫಾಲೋ ಮಾಡಿದ್ದೆ. ಮತ್ತು ಭಾರ ಆಗಬಾರ್ದು, ಒಂದೇ ಕಡೆ ಇಡಬಾರ್ದು. ಯಾಕೆಂದರೆ ಇದು ಬಾಡಿಗೆ ಮನೆ ಆಗಿರೋದ್ರಿಂದ ಸ್ವಲ್ಪ ಎಲ್ಲನೂ ಬ್ಯಾಲೆನ್ಸ್ ಮಾಡಿಡಬೇಕು. ಆಮೇಲೆ ಏನು ಗ್ರೋ ಬ್ಯಾಗ್ ಕೆಳಗಡೆನೂ ಕೂಡ ನಾನು ಏನಾದರೂ ಹೈಟ್ ಮಾಡಿ ಇಡ್ತೀನಿ, ಅದು ನಾನು ನೆಲದ ಮೇಲೆ ಇಡೋದಿಲ್ಲ. ಈಗ ಸದ್ಯಕ್ಕೆ ಹಂಗೆ ಇಟ್ಟಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ಅದ್ರದ್ದೆಲ್ಲ ಪ್ಲ್ಯಾನ್ ಮಾಡಿದ್ದೀವಿ, ನೋಡೋಣ.
ಇಲ್ಲಿಗೆ ನಮ್ಮ ಮೊದಲನೇ ಹೆಜ್ಜೆ ಶುರು ಆಯಿತು. ನೀರು ಹಾಕಿ ಬೀಜ ಎಲ್ಲ ಹಾಕಿ ಮೇಲೆ ಸ್ವಲ್ಪ ಗೊಬ್ಬರ ಹಾಕಿ ಬಿಟ್ಟಿದ್ದೀವಿ. ಸೊಪ್ಪು ಅದೆಷ್ಟು ದಿನಕ್ಕೆ ಬರುತ್ತೆ ಏನು ಗೊತ್ತಿಲ್ಲ. ಆಮೇಲೆ ನಾನು ನಿಮ್ಗೆ ಏನಾದರೂ ನನಗೆ ಸಜೆಷನ್ಸ್ ಅಥವಾ ಟಿಪ್ಸು, ನೀವು ಯಾರಾದರೂ ಟೆರೆಸ್ ಗಾರ್ಡನ್ ಮಾಡಿ ಅಥವಾ ಹಳ್ಳಿಗಳ ಕಡೆಗಿಂತ ಟೆರೆಸ್ ಗಾರ್ಡನ್ ಮಾಡಿರೋರಿಗೆ ಇದ್ರು ಅದು ಬೇರೆ ಆಪ್ಷನ್ ಬರುತ್ತೆ. ಟೆರೆಸ್ ಗಾರ್ಡನ್ ಈ ಗ್ರೋ ಬ್ಯಾಗಲ್ಲಿ ಬೆಳೆಯೋದೇ ಬೇರೆ ಆಪ್ಷನ್ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಎರಡಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಸೊ ಇದರಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ನನಗೆ ಏನಾದರೂ ಸಜೆಷನ್ ಕೊಟ್ಟರೆ ಖಂಡಿತವಾಗ್ಲೂ ಈ ಕಮೆಂಟ್ ಸೆಕ್ಷನಲ್ಲಿ ಕೊಡಿ. ನನಗೆ ಮೈನಸ್ ಪ್ಲಸ್ ಎಲ್ಲ ತೊಗೊಂಡು ಅದನ್ನು ಇಂಪ್ರೂವ್ ಮಾಡ್ಕೊಳ್ತೀನಿ. ಯಾಕೆಂತಂದರೆ ಅನುಭವ ಆಗಿ ನಾವು ಕಲಿಯೋದಕ್ಕಿಂತ ಅನುಭವ ಆಗಿರೋರು ಹೇಳೋದು ತುಂಬ ಒಂದು ಬೆಟರ್ ಆಪ್ಷನ್ ನಮಗೆ. ನಾನು 5 ವರ್ಷ ಇದನ್ನೇ ಮಾಡಿ ನಾನು ತಗೊಳ್ಳೋ ಅನುಭವಕ್ಕಿಂತ 5 ವರ್ಷ ಆಲ್ರೆಡಿ ಇದನ್ನು ಮಾಡಿ ಅವ್ರು ಕೊಡೋ ಅನುಭವಕ್ಕೂ ಅಂದರೆ ಬೇಗ ಇಂಪ್ರೂವೈಸೇಷನ್ ಆಗುತ್ತೆ. ಹಾಗಾಗಿ ತಿಳುವಳಿಕೆ ಇರೋರು ಮಾತು ಕೇಳಬೇಕು ಅಂತ ಹೇಳೋದು. ಕೊನೆಗೂ ಈ ಥರ ಸೆಟಪ್ ಮಾಡಿದ್ದೀನಿ. ಇದು ನನ್ನ ಮೊದಲನೇ ಹೆಜ್ಜೆ. ನೋಡೋಣ ಇದು ಯಾವ ರೇಂಜಿಗೆ ಕರ್ಕೊಂಡು ಹೋಗುತ್ತೆ ಅಂತ ಹೇಳಿ. ನಂದು ಒಂದು ಐಡಿಯಾ ಇದೆ, ಅಲ್ಲಿ ತನಕ ನಾನು ಮಾಡಬೇಕು ಅಂತ. ನೋಡೋಣ, ಅಲ್ಲಿ ತನಕ ಮಾಡಿದ್ರಾಯ್ತು. ಲಕ್ಕಿ ಏನು ಮಾಡ್ತಾ ಇದೆಯಾ ಲಕ್ಕಿ? ನಾವು ಅಲ್ಲಿದ್ವಾ, ಅಲ್ಲಿಗೆ ಬಂದರೆ ಇದು ಜಂಪ್ ಮಾಡಿಬಿಡುತ್ತೆ ಕಾಂಪೌಂಡಿಂದ. ಅದಕ್ಕೆ ಇಲ್ಲಿ ಕೂಡಾಕಿ ನಾವು ಅಲ್ಲಿ ಹೋಗಿ ಎಲ್ಲ ರೆಡಿ ಮಾಡಿ ಆಮೇಲೆ ಬರೋದು. ಫಸ್ಟ್ ಬಿಡ್ತಾ ಇದೆ, ನಂಗೆ ಗೊತ್ತಿರಲಿಲ್ಲ ಅದು ಜಂಪ್ ಮಾಡುತ್ತಾ ಅಂತ ಹೇಳಿ. ಪಟ್ಟಂತ ಒಂದಿನ ಜಂಪ್ ಮಾಡಿಬಿಡೋದ. 1 ಸೆಕೆಂಡ್ ಮಿಸ್ಸು. ನಮ್ಮ ಮನೆಯವ್ರು ಅಲ್ಲೇ ನೀನು ತಂಗೆ ಇಟ್ಕೊಂಬಿಟ್ರು. ಇಲ್ಲ ಅಂದಿದ್ರೆ ಅವತ್ತೇ ನಮ್ಮ ಲಕ್ಕಿ ಏನಾಯ್ತಿದ್ದೆ ಅಂತ ಗೊತ್ತಾ ನಿಂಗೆ? ಹಾಂ, ಗೋವಿಂದ ಆಗ್ತಿದ್ದೆ. ಅವತ್ತಿಂದ ಬಿಡ್ತಾಯಿಲ್ಲ ನಾವು. ಜಂಪ್ ಮಾಡಲ್ಲ ಅಂದ್ಕೊಂಡಿದ್ದೆ, ಇನ್ನೂ ಮರಿ ಅಷ್ಟುದ ಜಂಪ್ ಮಾಡಲ್ಲ ಅಂತ. ಇದು ನೋಡಿದ್ರೆ ಬುದ್ಧಿ ತೋರಿಸ್ಬಿಡ್ತು, ಬೆಕ್ಕಿನ ಬುದ್ಧಿ. ಹಾಂ, ಆವಾಗ ಇಂದ ಈ ಬಾಲ್ಕನಿನೇ ಇದಕ್ಕೆ ಗಟ್ಟಿ. ಇಲ್ಲಿರೋ ಗಿಡಗಳನ್ನೇ ನೋಡ್ಕೊಂಡು ಇರಬೇಕಿದು ಸ್ವಲ್ಪ ದಿನ. ಅದಕ್ಕೂ ಎಲ್ಲ ವ್ಯವಸ್ಥೆ ಮಾಡ್ತೀವಿ, ಓಕೆನಾ? ಆವಾಗ ಬರೀ ಬಂತೆ. ಆದರೂ ಭಯ. ಇಲ್ಲೂ ಸ್ವಲ್ಪ ಎಲ್ಲ ಮಾಡಬೇಕು. ನಿನ್ನೆ ಊರಿಂದ ಅದು ಏನದು ಆಲೋವೆರಾ ತೊಗೊಂಬಂದರು. ಮತ್ತು ನನಗೆ ಬೋಗನ್ವಿಲ್ಲ, ನಾನು ಪೇಪರ್ ಹೂವು ಅಂತ ನಾವು ಹೇಳ್ತೀವಿ, ಅದು ಆ ಗಿಡ. ಅದರಲ್ಲಿ ಒಳ್ಳೆ ಹೂವು ಬಿಡುತ್ತೆ. ಇನ್ನೊಂದು ರೋಡಲ್ಲಿ ಏನೋ ಸಿಕ್ತು ಅಂತ ಇದು ಕಟ್ ಮಾಡ್ಕೊಂಡು ಬಂದವ್ರೆ. ಅದಿನ್ನೂ ಟ್ರಿಮ್ ಮಾಡಿ ಹಾಕಬೇಕು ಅರ್ಜೆಂಟ್ ಅಂತ ಹಂಗೆ ಹಾಕಿಟ್ಟಿದ್ದೆ. ಈಗ ಇವರು ಮೇಡಮ್ ಅವ್ರು ನಿದ್ದೆ ಮಾಡ್ತಾರೆ. ಏನಂತಂದರೆ ಸುಮ್ಮನೆ ಹಾಗೆ ಮತ್ತೆ ಇದು ಮಾಡ್ತಾಯಿದ್ರೆ ಗಿಡ ಹಾಳಾಗ್ತವೆ. ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿ ಲೂಸ್ ಮಾಡಿ ಮಣ್ಣು ಚೂರು ಇದು ಮಾಡಿ ಆಮೇಲೆ ಏನಾದರೂ ಹಾಕೋಕ್ಕೆ ಶುರು ಮಾಡೋಣ. ಸುಮ್ಮನೆ ಇವೆಲ್ಲ ಏನಾಗಿದೆ ಗೊತ್ತಾ, ನಾವು ನೀಟಾಗಿ ಎಲೆ ಎಲ್ಲ ಹಾಕಿಲ್ಲ ಅಂದರೆ ಈ ಮಣ್ಣು ಗಟ್ಟಿ ಆಗಿಬಿಡತ್ತೆ. ಗಟ್ಟಿ ಇರಬಾರ್ದು, ಆವಾಗ ಗಿಡ ಚೆನ್ನಾಗಿ ಬರಲ್ಲ. ನೋಡಿ, ಇದೆಲ್ಲ ಹೋದ್ರೂ ಪರವಾಗಿಲ್ಲ, ಹೊಸ್ದಾಗಿ ಚಿಗುರುತ್ತಾ ಇದೆ. ಎಲೆ ಬಿಟ್ಟು ಹೋಗ್ತೀವಿ. ಸ್ವಲ್ಪ ನಿದ್ದೆ ಮಾಡೋ ಟೈಮ್ ಈಗ. ತಣ್ಣಗೆ ಮಲ್ಕೊಂಡಿರುತ್ತೆ. ಕೆಳಗಡೆ ಬಂದರೆ ಪ್ರೀತಮ್ ನಿದ್ದೆ ಮಾಡೋಕ್ಕಿರಲ್ಲ. ಅದು ಇವತ್ತು ಒಂದು 2 ಥರ ಸೊಪ್ಪಿನ ಬೀಜನ ಹಾಕಿದ್ದೀನಿ. ಚೆನ್ನಾಗಿ ಬಂದರೆ ನಮಗೊಂಥರ ಏನಂತಾರೆ ಕಾನ್ಫಿಡೆಂಟು, ಖುಷಿ. ಬರುತ್ತೆ, ಮಾಡ್ಬೋದು ಅಂತ. ನೋಡೋಣ. ನಂಗೆ ತುಂಬ ಆಸೆ ಇದೆ, ಏನೇನೋ ಪ್ಲ್ಯಾನ್ ಇದೆ. ನಾನು ಟೆರೆಸ್ ಗಾರ್ಡನ್ ಆಲ್ರೆಡಿ ಒಂದು ಇಮೇಜ್ ಕೂಡ ಇದೆ. ಹಂಗೆ ಆದರೆ ಸಖತ್ ಖುಷಿ ಆಗುತ್ತೆ. ಆಯಿತಾ? ಆಮೇಲೆ ಅಷ್ಟೇ. ಈಗ ಸದ್ಯಕ್ಕೆ ಅದನ್ನು ಮಾಡಿಬಿಟ್ಟು ರೆಡಿ ಮಾಡಿ ಬಂದಿದ್ದೀನಿ. ಬೆಳಗ್ಗೆ ಬೇಗ ಮಾಡೋಣ ಅಂದ್ಕೊಂಡೆ. ನೋಡಿ ಪ್ರೀತಮ್ ಎಷ್ಟು ಕಿರಿಚ್ತಾನೆ. ಅವ್ನು ನಗ್ತಾನೆ ಅಂದರೆ ಬೆಳಗಿನ ಸಾಯಂಕಾಲ ತನಕ ಅಂತಾನೆ ಇರ್ತಾನೆ. ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ, ನಗ್ತಾನೆ ಇರ್ತಾನೆ ಒಬ್ಬನೇ ಪ್ರಗತಿ ಜೊತೆ ಆಟ ಆಡ್ಕೊಂಡು. ಮಕ್ಕಳೇ ಹಂಗಲ್ವ, ಅವರು ಸೈಲೆಂಟಾಗಿ ಇರೋಕ್ಕಾಗಲ್ಲ. ಈಗ ಅವ್ರು ಆಟ ಆಡ್ತಾಯಿದ್ರು ಸೌಂಡ್ ಮಾಡ್ಕೊಂಡೆ ಆಟ ಆಡಬೇಕು. ಅವ್ರು ನಗ್ತಾಯಿದ್ರು, ಮಾತಾಡ್ತಾಯಿದ್ರು, ಸೌಂಡ್ ಈ ಥರ ಇದೆ. ಇನ್ನೊಂದು, ನಾನು ಯಾವುದ್ರ ಬಗ್ಗೆನೂ ಮಾತಾಡಬಾರ್ದು ಅನ್ಕೊತೀನಿ. ಪಟ್ಟಂತ ವಿಡಿಯೋ ಸ್ಟಾರ್ಟ್ ಮಾಡಿ ಏನಾದ್ರು ಮಾತಾಡೋಕ್ಕೆ ಶುರು ಮಾಡಿದಾಗ ಆ ವಿಷಯ ಬಂದ್ಬಿಡುತ್ತೆ. ಕಂಟೆಂಟ್ ನನ್ನ ವಿಚಾರನ ನಾನು ಇನ್ನೂ ನಿಮಗೆ ಹೇಳಲೇ ಇಲ್ಲ. ನಿಮ್ಗೇನು ಗೊತ್ತೇ ಇಲ್ಲ. ಯಾಕೆ ಅಂತಂದರೆ ನಾನು ತೊಗೊಂಡಿರೋ ನಿರ್ಧಾರನೇ ಸಿಕ್ಕಾಬಿಡೆ ಒಂಥರ ಯಾರು ಒಪ್ಕೊಳ್ಳೋಕ್ಕಾಗ್ದಲೇ ಇರುವಂಥ ನಿರ್ಧಾರ. ಸೊ ಅದರೊಳಗೆ ನೀವು ಕಂಟೆಂಟ್ ಅಂತ ಈ ಮನೆಯಿಂದ ಕಂಟೆಂಟ್ ಮಾಡಬೇಕಂತ ಏನಿತ್ತು? ನಂದು ಸ್ವಂತ ಮನೆ ಇತ್ತಲ್ಲ, ಅದರಲ್ಲೇ ಕಂಟೆಂಟ್ ಮಾಡ್ಬೋದಾಗಿತ್ತು. ಈಗಿದ್ದ ಮನೇಲೂ ಮಾಡ್ಬೋದಾಗಿತ್ತು. ಕಂಟೆಂಟ್ ಮಾಡೋದಕ್ಕೆ ಮನೆ ಬೇಕು ಅಂತ ನಾನು ಒಪ್ಪಲ್ಲ. ನೀವು ಹಂಗೆ ಅಂದ್ಕೊಂಡ್ರೆ ಕಂಟೆಂಟ್ ಎಲ್ಲಿವರೆಗೂ ಓಡುತ್ತೆ ಗೊತ್ತಾ? ಈ ಮನೆಗೆ ಬಂದು ಒಂದು 3 ವಿಡಿಯೋ ಓಡುತ್ತೆ, ಅದಾದ್ಮೇಲೆ ಓಡೋದಿಲ್ಲ. ಅದನ್ನು ನಂಬ್ಕೊಂಡು ಬರೋಷ್ಟು ಸಿಲ್ಲಿ ಮೈಂಡ್ ನನಗಿಲ್ಲ. ಸ್ವಲ್ಪ ವೆಯ್ಟ್ ಮಾಡಿ. ನಾನು ಹೇಳಿದ್ರೆ ನೀವು ಅದನ್ನು ಒಪ್ಕೊಳ್ಳಲ್ಲ, ಎಕ್ಸೆಪ್ಟ್ ಮಾಡಲ್ಲ, ಮತ್ತು ಅದನ್ನು ಸಾಧಿಸೋದಕ್ಕೆ ಬಿಡಲ್ಲ. ಏನೋ ಒಂದು ನೆಗೆಟಿವ್ ಆಗಿ ನನಗೆ ಹೇಳಿ ನನ್ನಲ್ಲೇ ಒಂದು ದೊಡ್ಡ ಪ್ರಶ್ನೆ ಬರೋಂಗೆ ಮಾಡಿಬಿಡ್ತೀರ. ಸೊ ಹಾಗಾಗಿ ನಾನು ಯಾವುದೇ ವಿಚಾರ ಆಗಲಿ ಆಗುತ್ತೆ ಅನ್ನುವ ಮಾತ್ರ ನಿಮ್ಮ ಹತ್ರ ಬಂದು ಹೇಳ್ತೀನಿ. ಹಂಗೆ ಕಂಟೆಂಟ್ ಅಂದರೆ ನಿಮಗೆ ಗೊತ್ತಾ, ನಮ್ಮ ಮನೇಲಿ ಎಷ್ಟು ಸಾವಾಗಿದೆ, ಎಷ್ಟು ಜನ ಹುಟ್ಟಿದ್ದಾರೆ, ಆಮೇಲೆ ಎಷ್ಟು ಫಂಕ್ಷನ್ ಆಯಿತು, ಎಷ್ಟು ಕಾರ್ಯಗಳಾಯಿತು, ಏನೂ ಗೊತ್ತಿಲ್ಲ ನಿಮಗೆ. ನನ್ನ ಕಂಟೆಂಟ್ ಅಂದರೆ ಅದನ್ನೆಲ್ಲ ಮಾಡಿ ಹಾಕ್ತಾ ಇದೆ.
ತುಂಬ ಸೆನ್ಸಿಟಿವ್ ವಿಚಾರಗಳೆಲ್ಲ ನಡೆದಿದೆ, ತುಂಬ ನೋವಾಗಂಥ ವಿಚಾರಗಳು ನಡೀತಾ ಇರುತ್ತೆ. ಸಂಭ್ರಮದ ವಿಚಾರ ನೋಡಿದ್ದೀರಾ, ನಾನು ಯಾವುದಾದ್ರೂ ನನ್ನ ಸಂಭ್ರಮ, ನನ್ನ ನೋವು, ನನ್ನ ಕಷ್ಟ ಬಿಟ್ಟರೆ ನನ್ನ ಕಂಟೆಂಟ್ ಅಂತ ನನ್ನ ಫ್ಯಾಮಿಲಿನೆಲ್ಲ ಇಟ್ಕೊಂಡು ಬರಲ್ಲ ನಾನು. ಹಂಗೆ ಕಂಟೆಂಟ್ ಅಂತ ಯೋಚನೆ ಮಾಡಿದ್ರೆ ಬೇಕಾದಷ್ಟು ಕಂಟೆಂಟ್ ಇದೆ. ಸೊ ಇದು ನಾನು ಸ್ಟಾರ್ಟಿಂಗಿಂದ ಯೋಚನೆ ಮಾಡಿ ನನ್ನ ಚಾನಲು ನನ್ನ ಕಂಟೆಂಟ್ ಮಾತ್ರ ಇರಬೇಕು, ನನ್ನ ಲೈಫಲ್ಲಿ ನಡೆಯೋ ಕಂಟೆಂಟ್ ಮಾತ್ರ ನಿಮಗೆ ಸಿಗುತ್ತೆ ಅಷ್ಟೇ, ಬಿಟ್ಟರೆ ಬೇರೆ ಯಾವುದು ಸಿಕ್ಕಲ್ಲ ಇಲ್ಲಿ ನಿಮಗೆ. ಇದ್ರ ಮೇಲೆ ಹೆಂಗೆ ಅರ್ಥ ಮಾಡಿಸ್ಬೇಕಂತ ಗೊತ್ತಿಲ್ಲ, ಪ್ಲೀಸ್ ಅನ್ನಿ, ಪರವಾಗಿಲ್ಲ, ವಿಚಾರಗಳು ಗೊತ್ತಾಗತ್ತೆ ಅದಕ್ಕೆ. ಆಮೇಲೆ ಇದು ನನ್ನ ಲೈಫು, ನನ್ನ ಡಿಸಿಷನ್ನು, ನಾನು ಕರೆಕ್ಟಾಗಿ ತೊಗೊಂಡಿದ್ದೀನಿ. ನಾನು ಯಾರ ಲೈಫ್ನೂ ಹಾಳು ಮಾಡ್ತಾ ಇಲ್ಲ. ಮತ್ತು ನಾನು ಅದು ಹೇಳಂಗಿದ್ದಿದ್ರೆ ಹೇಳಿ, ಈಗಲೇ ನಿಮ್ಮನ್ನು ಇನ್ಸ್ಪೈರ್ ಮಾಡಿಬಿಡ್ತಾ ಇದೆ. ನಾನು ಹೇಳಿಲ್ಲ ಅಂತ ಅಂದರೆ ಅದು ನನ್ನ ಪರ್ಸ್ನಲ್ ಡಿಸಿಷನ್ನು, ನನ್ನ ಪರ್ಸ್ನಲ್ ಲೈಫ್ಗೋಸ್ಕರ ನಾನು ತೊಗೊಂಡಿರೋ ನಿರ್ಧಾರ. ನಾನು ಅಂದರೆ ನಾನಲ್ಲ, ನಾನು ಅಂದರೆ ನಾವು 4 ಜನ, ಹಂಗೆ ತಿಳ್ಕೊಳ್ಳಿ. ಮಾತಿನ ಇದರಲ್ಲಿ ನಾನು ಅಂದ್ಬಿಡ್ತೀನಿ. ನಾನು ಅಂದರೆ ನಾವು 4 ಜನನೂ ಬರ್ತೀವಿ, ನನ್ನ ಮಕ್ಕಳು, ನನ್ನ ಗಂಡ, ನಾನು, ಓಕೆನಾ? ಸೊ ಈ ಥರ ಪರವಾಗಿಲ್ಲ, ನಿಮ್ಗೆ ವಿಷಯ ಗೊತ್ತಿಲ್ಲದಲ್ಲೇ ಮಾತಾಡ್ತಾ ಇರೋದಕ್ಕೆ ನಾನು ಎಲ್ಲವನ್ನು ಎಕ್ಸೆಪ್ಟ್ ಮಾಡ್ಕೊಳ್ತೀನಿ. ನನಗೆ ಏನೂ ಬೇಜಾರಿಲ್ಲ, ಯಾಕೆಂದರೆ ನಾನು ಹೇಳ್ತೀನಿ ಪಾಪ ಅವ್ರಿಗೇನು ಗೊತ್ತಿಲ್ಲ, ನಾನೇನು ಹೇಳಿಲ್ಲ, ಹೀಗಿರೋದನ್ನ ನೋಡಿ ಹಂಗಾಗಿ ಮಾತಾಡ್ತಾರೆ ಅಂತ ಅಷ್ಟೇ. ಸೊ ಜಾಸ್ತಿ ಏನೂ ಇಲ್ಲ. ಇವಾಗ ಇನ್ನೊಂದು ಸ್ಪೆಷಲ್ ಏನಂದರೆ ನನ್ನ ಬರ್ತ್ಡೇ April 4th. ಸೊ ಹಾಗಾಗಿ ಒಂದು ಸಣ್ಣ ಶಾಪಿಂಗ್ ಹೋಗ್ಬಿಟ್ಟು ಬರ್ತೀನಿ. ಅದು ನಿಂದು ಒಟ್ಟಿಗೆ ಡುಗಿ. ನೀನು ಯಾವಾಗಲೂ ನಗ್ತಾ ಇರೋದೆ ಕೆಲಸ. ಯಾರ್ದದು ವಾಚು? ಹಾಂ, ತೋರಿಸು. ಇದು ನಿಂದ ವಾಚು? ಕಾಲು ನೋವಲ್ವಾ ಅಂತ ಕೇಳ್ತಿದ್ರಲ್ಲ, ನನ್ನ ಕೇಳ್ಬಿಡಿ, ಇವನ್ನ ಕೇಳಿ. ದಿನಕ್ಕೆ 50 ಸರಿ 10 ತಾಸು 50 ಸರಿ ಇಳಿತಾನೆ, ಹೇಳಿದ ಮಾತೇ ಕೇಳಲ್ಲ. ಕಾಲು ನೋವಲ್ವಾ ಅಂತ ಕೇಳ್ತಿದ್ರಲ್ಲ, ನನ್ನ ಕೇಳ್ಬಿಡಿ, ಇವನ್ನ ಕೇಳಿ. ದಿನಕ್ಕೆ 50 ಸರಿ 10 ತಾಸು 50 ಸರಿ ಇಳಿತಾನೆ, ಹೇಳಿದ ಮಾತೇ ಕೇಳಲ್ಲ. ಅದ್ರ ಜೊತೆಗೆ ಪ್ರೀತಮ್ಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಬುಕ್ ಮಾಡಿದ್ದೆ. ಸರ್ಪ್ರೈಸ್ ಗಿಫ್ಟ್ ಅಂತಂದರೆ ಇವಾಗ ಸ್ಕೂಲ್ ರಜಾ ಇರೋದ್ರಿಂದ ಅವನಿಗೆ ಏನಾದರೂ ಮಾಡಬೇಕು ಅಂತ ಅನ್ನಿಸ್ತಾನೇ ಇರುತ್ತೆ. ಹಾಗಾಗಿ ಈ ಒಂದು ರೈಟಿಂಗ್ ಬೋರ್ಡ್ ಬುಕ್ ಮಾಡಿದ್ದೆ. ಇನ್ನು ಸ್ವಲ್ಪ ದೊಡ್ಡದು ಬರುತ್ತೆ ಅಂದ್ಕೊಂಡಿದ್ದೆ, ಬಟ್ ಪ್ರೀತಮ್ಗೆ ಇದು ಚೆನ್ನಾಗಿದೆ, ಕರೆಕ್ಟಾಗೇ ಇದೆ. ಅದರೊಳಗೆ ಎಲ್ಲ ABCD ಬರೆಯೋದಕ್ಕೆ ಮತ್ತು ಡ್ರಾಯಿಂಗ್ ಮಾಡೋದಕ್ಕೆ ಸುಮ್ಮನೆ ಕೂತ್ಕೊಂಡು ಅವ್ನು ಗೋಡೆ ಮೇಲೆಲ್ಲ ಬರೀತಾ ಇರ್ತಾನೆ. ಎಷ್ಟು ಹೇಳಿದ್ರು ಬುಕ್ಕು ಪೆನ್ಸಿಲ್ ಅಂದರೆ ಅವ್ರಿಗೆ ಅಷ್ಟಕ್ಕಷ್ಟೇ ಅಂತ ಫೀಲ್ ಆಗುತ್ತೆ. ಸ್ವಲ್ಪ ಡಿಫ್ರೆಂಟ್ ಆಗಿದ್ದರೆ ಅವ್ನು ಒಂದು ಕ್ಷಣ ಟೀಚರ್ ಥರನೇ ಫೀಲ್ ಆಗಿಬಿಟ್ಟ. ಅವ್ನು ಸ್ಕೂಲಲ್ಲಿ ಟೀಚರ್ ಎಲ್ಲ ಬರೀತಾ ಇದ್ರಲ್ಲ, ಅದನ್ನೆಲ್ಲ ನೋಡಿ ನಾನು ಟೀಚರ್ ಅನ್ನೋ ಥರ. ಬಟ್ ತುಂಬ ಕ್ವಾಲಿಟಿ ಚೆನ್ನಾಗಿದೆ. ಬಂದು ಇಲ್ಲಿ ನಮಗೆ ಓಪನ್ ಮಾಡಿ ಡ್ಯಾಮೇಜ್ ಆಗಿದೆ ಅಂತ ಚೆಕ್ ಮಾಡಿ ಅವ್ರು ನಮಗೆ ಕೊಡ್ತಾರೆ. ಇಮಿಡಿಯೇಟಾಗಿ ಅಲ್ಲೇ ನಾವು ಚೆಕ್ ಮಾಡಿಕೊಂಡು ಎಲ್ಲ ಓಕೆ ಆಗಿದ್ದರೆ ತೊಗೋಬೋದು, ಡ್ಯಾಮೇಜ್ ಆಗಿದ್ದರೆ ವಾಪಸ್ ಕೊಡ್ಬೋದು, ಆಪ್ಷನ್ ಇದೆ. ಇನ್ನು ಅದ್ರ ಜೊತೆಗೆ ಅವನು ABCD ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ದ. ನಾನು ಇನ್ನೂ ಅದು ಫಿಟ್ಟಿಂಗ್ ಮಾಡಿರಲಿಲ್ಲ, ಕೆಳಗಡೆ ಅದು ಟ್ರೇ ಹಾಕಬೇಕು, ಅದು ಹಾಕಿದ್ರೆ ಅದು ನೀಟಾಗಿ ಕೂರುತ್ತೆ. ನಂಗೆ ಗೊತ್ತಾಗ್ದಲ್ಲೇ ಅದನ್ನು ಹಾಕಿರಲಿಲ್ಲ. ಹಂಗೆ ಸುಮ್ಮನೆ TV ಯೂನಿಟ್ ಹತ್ರ ಇಟ್ಟಿರ್ತೀನಿ. ಹೋಗ್ತಾನೆ ಬರ್ತಾನೆ, ಒಂದು ಡ್ರಾಯಿಂಗ್ ಮಾಡ್ತಾನೆ, ಹೋಗ್ತಾನೆ ಬರ್ತಾನೆ, ABCD ಬರೀತಾನೆ, ಹೋಗ್ತಾನೆ ಬರ್ತಾನೆ, 1 2 3 ಬರೀತಾ ಇರ್ತಾನೆ. ಸೊ ಹಿಂದೆಗಡೆ 2 ಕಲರ್ ಬೋರ್ಡು ಕೊಟ್ಟಿದ್ದಾರೆ, ಬ್ಲ್ಯಾಕ್ ಬೋರ್ಡ್ ಮತ್ತು ವೈಟ್ ಬೋರ್ಡು. ವೈಟ್ ಬೋರ್ಡ್ ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಬೋರ್ಡು. ಅದರೊಳಗೆ ABCDನ ಸ್ಟಿಕ್ ಕೂಡ ಮಾಡ್ಬೋದು, ತೆಗಿಬೋದು, ಸ್ಟಿಕ್ ಮಾಡ್ಬೋದು. ಅಂದರೆ ಮಿಸ್ಸಿಂಗ್ ಲೆಟರ್ಸ್ ಏನಿದೆ ಅದನ್ನು ಹಾಕು, ಇದರಲ್ಲಿ ಯಾವುದೋ ಒಂದು ಮಿಸ್ ಆಗಿದೆ ಕರೆಕ್ಟಾಗಿ ಅದನ್ನು ಜೋಡಿಸು, ಆ ಥರದ್ದು ಮಾಡೋಕ್ಕೆ ಇದು ತುಂಬ ಹೆಲ್ಪ್ ಆಗುತ್ತೆ. 1 2 3 ಅಷ್ಟೇ, ಮಿಸ್ಸಿಂಗ್ ಆಗಿರೋ ಲೆಟರ್ಸ್ನ ಬರೀ ಆ ಥರ ಬರೆದ್ರೆ ಎಲ್ಲ ಆ ಥರದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡೆ. ಚೆನ್ನಾಗಿದೆ. ಅಕಸ್ಮಾತ್ ಹಂಗೆ ಬೇಡ ಅಂದರೆ ಇದನ್ನು ನಮಗೆ ಪರ್ಸ್ನಲ್ ಏನಾದರೂ ಮೋಟಿವೇಶನ್ ಕೋಟ್ಸ್ ಬರೆದಿಟ್ಕೊಳ್ಳೋ ಥರ ನಾವು ಯೂಸ್ ಮಾಡ್ಕೋಬೋದು. ಆ ಥರ ಇದೆ, ಚೆನ್ನಾಗಿದೆ. ನಿಮ್ಗೆ ಯಾರಿಗಾದ್ರೂ ಈ ಪ್ರಾಡಕ್ಟ್ ಇಷ್ಟ ಆಗಿದ್ದರೆ, ಈ ಬೇಸಿಗೆ ರಜದಲ್ಲಿ ಮಕ್ಕಳನ್ನ ಮನೇಲಿ ಇರಿಸ್ಕೊಳ್ಳೋದು ಅಂದರೆ ತುಂಬ ಕಷ್ಟ. ಅವ್ನು ಎಂಥರಲ್ಲಾದರೂ ಆ್ಯಕ್ಟಿವ್ ಆಗಿಟ್ಟಿರಬೇಕು ಅಂತ. ಪ್ರೈಸ್ ಸ್ವಲ್ಪ ಹೈ ಅನಿಸ್ತು, ಬಟ್ ಕ್ವಾಲಿಟಿ ಹಾಗೆ ಚೆನ್ನಾಗಿದೆ. ನಿಮಗೆ ಬೇಕು, ಯೂಸ್ ಆಗುತ್ತೆ, ಮಕ್ಳಿಗೆ ಏನೋ ಬರೀತಾರೆ ಅಂತ ಅಂದರೆ ನಾನು ಈ ಪ್ರಾಡಕ್ಟ್ ಲಿಂಕ್ ಹಾಕಿರ್ತೀನಿ. ನನಗೆ ಮಾತ್ರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ನಿಮ್ಗೆ ಬೇಕಂತಂದರೆ ಹೇಳಿ, ನಾನು ಲಿಂಕ್ ಹಾಕಿರ್ತೀನಿ, ಬೈ ಮಾಡೋಂಗಿದ್ರೆ. ಕ್ವಾಲಿಟಿ ಚೆನ್ನಾಗಿದೆ. ಇನ್ನು ನನ್ನ ಮಗನ ಒಂದು ಸ್ವಲ್ಪ ಬ್ಯುಸಿ ಮಾಡಿದೆ ಅಂತ ಖುಷಿ ಆಯಿತು ನನಗೆ. ಈ ಥರದ್ದೆಲ್ಲ ನಾನು ಸ್ವಲ್ಪ ಹುಡುಕಿ ನೋಡಿ ಕೊಡಿಸ್ತೀನಿ. ಸುಮ್ಮನೆ ಏನೇನೋ ಕೊಡಿಸ್ತೀವಿ. ಮೊನ್ನೆ ನೋಡಿ ಸ್ವಲ್ಪ ಕಾಸ್ಟ್ಲಿದೆ ಕಾರ್ ಕೊಡ್ಸಿದ್ರು, ರಿಮೋಟ್ ಕಾರ್. ನಂಗೆ ಇಷ್ಟ ಇರಲಿಲ್ಲ ಅದನ್ನು ಕೊಡಿಸೋದು, ಬಟ್ ಅವ್ರು ಕೊಡಿಸಿದ್ರು. ಅದು 1-2 ದಿನಕ್ಕೆ ಅದು ರಿಮೋಟ್ ಹಾಳಾಯಿತು, ಕಾರಲ್ಲಿ ಮೂಲೆಯಲ್ಲಿ ನಿಂತಿದೆ. ಆ ಥರದ್ದೆಲ್ಲ ನನಗೆ ಇಷ್ಟ ಆಗೋದಿಲ್ಲ. ಕೊಡಿಸಿದ್ರೆ ಒಂದು ಸ್ವಲ್ಪ ಏನಾದರೂ ಹಿಂಗೆ ಯೂಸ್ ಆಗೋ ಥರದ್ದು ಕೊಡಿಸಿದ್ರೆ ಅಟ್ಲೀಸ್ಟ್ ಸ್ವಲ್ಪ ದಿನ ಯೂಸ್ ಮಾಡಿದ್ರು ಒಂಥರ ವ್ಯಾಲ್ಯೂ ಆಗಿ ಯೂಸ್ ಮಾಡ್ತಾರೆ ಅಂತ.
ಮನೆಯಿಂದ ತರಕಾರಿ ವೇಸ್ಟ್ ಮತ್ತು ಕಿಚನ್ ವೇಸ್ಟ್ ಏನಿತ್ತಲ್ವ ಅದನ್ನು ಹೊರಗಡೆ ಹಾಕೋದು, ಅದಕ್ಕೆ ಅಂತ ಹೇಳ್ಬಿಟ್ಟು ಡಸ್ಟ್ಬಿನ್ ಕವರು ಸಿಕ್ಕಾಬಟ್ಟೆ ವೇಸ್ಟ್ ಆಗ್ತಾಯಿತ್ತಲ್ವ, ಅದಕ್ಕೋಸ್ಕರ ಇದನ್ನು ಯಾವತ್ತೋ ಮಾಡ್ಬೇಕು ಅಂದ್ಕೊಂಡ್ವಿ. ಬಟ್ ಇದಕ್ಕೊಂದು ಇಡೋಕ್ಕೂ ಸಹ ಒಂದು ಪರ್ಫೆಕ್ಟ್ ಜಾಗ ಅಂತ ನನಗೇನು ಸಿಕ್ಕಿರಲಿಲ್ಲ. ಇಡ್ಬೋದಾಗಿತ್ತೇನೋ, ಬಟ್ ಮಾಡ್ಬೇಕು ಅಂದ್ಕೊಂಡು ಅದಕ್ಕೆ ಪರ್ಫೆಕ್ಟ್ ಐಡಿಯಾ ಸಿಕ್ಕಿರಲಿಲ್ಲ. ಈಗ ಹೆಂಗೋ ನಾವು ಟೆರೆಸ್ ಬಾಲ್ಕನಿ ಮಾಡ್ಬೇಕು ಅಂದ್ಕೊಂಡ್ವಲ್ವ, ಇರಲಿ ಇದು ಯೂಸ್ ಆಗುತ್ತೆ. ಅಕಸ್ಮಾತ್ ಆಗಿಲ್ಲ ಅಂದ್ರೂ ಗೊಬ್ಬರ ಯಾವುದಕ್ಕಾದ್ರೂ ಯೂಸ್ ಆಗುತ್ತೆ. ಅಕ್ಕಪಕ್ಕ ಇರೋ ಯಾವ್ದಾರ ಗಿಡಕ್ಕೂ ಹಾಕೋಬೋದು ನಾವು. ಎಷ್ಟು ಅಂತ ದೊಡ್ಡ ಸಮಸ್ಯೆ ಬೆಂಗಳೂರಲ್ಲಿ ಕಸ ಹಾಕೋದು, ಬರೋದೇ ಇಲ್ಲ ಇಲ್ಲೂ. ಪೇಪರ್ ಆದರೆ 3 ದಿನ 4 ದಿನ ಇಟ್ಕೊಂಡು ಹಾಕ್ಬೋದು. ಅಡುಗೆ ಮನೆ ವೇಸ್ಟನ್ನು 4-5 ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಬಟ್ ಈ ಥರದ್ದು ಒಂದು ಬಕೆಟ್ ಇದ್ದರೆ ಇದು ಸುಮಾರು ತಿಂಗಳು ಬರುತ್ತೆ, ಸಿಕ್ಕಾವಡೆ ಬರುತ್ತೆ. ಇದು ತುಂಬಿದ ಮೇಲೆ 30 ಡೇಸ್ ಹಾಗೆ ಬಿಟ್ಟರೆ ಅದು ಕಾಂಪೋಸ್ಟ್ ಆಗಿ ರೆಡಿ ಆಗುತ್ತೆ. ಅಲ್ಲಿವರೆಗೂ ನಮಗೆ ಲಿಕ್ವಿಡ್ ಕಾಂಪೋಸ್ಟ್ ಸಿಗುತ್ತೆ. 2 ಲೀಟ್ರಷ್ಟು ನೀರು ಎಕ್ಸ್ಟ್ರಾ ಸ್ಟೋರ್ ಆಗುತ್ತೆ. ಅದನ್ನು ತೆಗೆದು ನಾವು ಗಿಡಕ್ಕೆ ಹಾಕ್ಕೊಬೋದು. ಅದ್ರ ಜೊತೆಗೆ ಕೋಕೋ ಪಿಟ್ ಕೊಟ್ಟಿದ್ದಾರೆ. ಈ ಕೋಕೋ ಪಿಟ್ನೇ ಕೆಳಗಡೆ ಹಾಕಬೇಕು. ಕೆಳಗಡೆನ ಮೇಲೆ ಹಾಕಬೇಕಾ? ಹೋಗೋದು ಇಲ್ಲ ಕಸ ಹಾಕೋದು, ಅದ್ರ ಮೇಲೆ ಕೋಕೋ ಪಿಟ್ ಹಾಕಿ ಆ ಥರ. ಅದಕ್ಕೆ ನೀರು ಹಾಕಿದ್ರೆ ಅದು ದೊಡ್ಡದಾಗುತ್ತೆ. ಎಲ್ಲ ತಮಿಳಲ್ಲಿ ಕೊಟ್ಬಿಟ್ಟಿದ್ದಾರೆ, ಇಂಗ್ಲೀಷಲ್ಲಿ ಕೊಟ್ಟಿಲ್ಲ. ಇಲ್ಲಿ ಕೊಟ್ಟಿದ್ದಾರಲ್ಲ ಡಬ್ಬದ ಮೇಲೆ, ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದಾರೆ. ತಮಿಳ್ದವ್ರು ಇರಬೇಕಿಲ್ಲ. ಸ್ಟೆಪ್ 1 ಕಾಂಪೋಸ್ಟ್ ರೆಡಿ ಆಗುತ್ತೆ. ಸೆಕೆಂಡ್ ವಿನ್ ಸ್ಟಾರ್ಟ್ ಮಾಡ್ಕೊಬೋದು. ಈ ಥರ ಇದೆ. ಬೇಗ ಆಗಲ್ಲ, ಇದು ತುಂಬ ಲೇಟ್. ಇದು ಒಂದು ಹೌದು. ಇವತ್ತಿಂದ ನಮ್ಮ ಮನೆಗೆ ವೆಟ್ ವೇಸ್ಟ್ ಯಾವುದು ಕೂಡ ಆಚೆಗೆ ಹೋಗಲ್ಲ, ಎಲ್ಲ ಈ ಡಬ್ಬದೊಳಗಡೆ ಹೋಗುತ್ತೆ. ಅಪ್ಪ ಸಖತ್ ಸಮಸ್ಯೆ ಆಗ್ಬಿಟ್ಟಿತ್ತು. ಸರಿ ಹೋಯ್ತು ಇವಾಗ. ನೀವು ಯಾರಾದರೂ ಟ್ರೈ ಮಾಡಿ. ನಾನು ಆದಮೇಲೆ ಒಂದು ಇದು ತುಂಬಿ ಕಾಂಪೋಸ್ಟಲ್ಲಿ ರೆಡಿ ಆದಮೇಲೆ ತೋರಿಸ್ತೀನಿ ಗಿಡಗಳಿಗೆ ಹಾಕಿ. ಬಟ್ ಬೆಸ್ಟ್ ಅನಿಸುತ್ತೆ. ಬೆಂಗಳೂರಲ್ಲಿ ಕಸ ಆಚೆ ಹಾಕಿ ನಮಗೆ ವೆಯ್ಟ್ ಮಾಡಿ ಮನೆಯಲ್ಲೆಲ್ಲ ಕಸದೊಂದು ದೊಡ್ಡ ಸಮಸ್ಯೆ ಮಾಡ್ಕೊಳ್ಳೋದ್ಕಿಂತ ಈ ಥರ ಏನಾದರೂ ಮಾಡ್ಕೊಳ್ಳೋದು ಬೆಸ್ಟು. ಯಾರೆಲ್ಲ ಮಾಡಿದ್ದೀರಾ ಅವ್ರಿಗೇನಾದರೂ ಐಡಿಯಾ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆಲ್ರೆಡಿ ಮಾಡ್ತಾಯಿದ್ದೀವಿ, ನಮಗೆ ಗೊತ್ತು ಇದ್ರ ಬಗ್ಗೆ, ಹಿಂಗೆ ಮಾಡಿ ಅಂತ. ಸೊ ನಾನು ಅದನ್ನೇ ಫಾಲೋ ಮಾಡ್ತೀನಿ. ಇಲ್ಲ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ನನ್ನ ಎಕ್ಸ್ಪೀರಿಯನ್ಸ್ನ ಹೇಳ್ತೀನಿ, ನೀವು ಮಾಡಿ. ಸೊ ಯೂಸ್ ಆಗುತ್ತೆ. ಒಂದು ಸ್ಟೋರಿ ಹೇಳ್ತಾ ಇರೋದು. ಪ್ರೀತಿ ಈ ಕಡೆ ಬೈಲ್ ನೋಡೋಣ, ಏನು ಬರ್ದಿದ್ಯಾ? ವಾವ್, ಮನೆ ಎಲ್ಲ ಬರೆಯಕ್ಕೆ ಬರುತ್ತಾ ಪ್ರೀತಮ್ ನಿಂಗೆ? ಇಂಗ್ಲೀಷಲ್ಲಿ ಹೇಳ್ತಾವನೆ. ಈ ಸಖತ್ ಡ್ರಾಯಿಂಗ್ ಎಲ್ಲ ಬರೆಯಕ್ಕೆ ಬರುತ್ತೆ ಪ್ರೀತಮ್ಗೆ. ನನಗೆ ಗೊತ್ತಿರಲಿಲ್ಲ. ಅವ್ನ ಮನೆ ನೋಡಿ ಎಷ್ಟು ಚೆನ್ನಾಗಿ ಬರ್ದಿದ್ದಾನೆ. ಆಮೇಲೆ ಇನ್ನು ನನ್ನ ಬರ್ತಡೇ ಏಪ್ರಿಲ್ 4ನೇ ತಾರೀಕು ಇರೋದ್ರಿಂದ ನನ್ನ ಮಗಳು 1 ವಾರದಿಂದ ಇಲ್ಲಿಗೆ ಬಂದಾಗಿಂದ ಏನೋ ಗೊತ್ತಿಲ್ಲ, ಒಂದೇ ಏನೋ ಮಾಡ್ತಾ ಇದೆ. ನನ್ನೇನು ಆ ರೂಮಿಗೆ ಹೋಗೋಕ್ಕೂ ಬಿಡ್ತಾಯಿಲ್ಲ. ಅಪ್ಪ ಮಗಳು ಗುಸು ಅಂತ ಮಾತಾಡ್ತಾನೆ ಇರ್ತಾರೆ. ಏನೋ ಇದನ್ನು ತೊಗೊಂಬಾ ಅದನ್ನು ತೊಗೊಂಬಾ, ಅದಾಯ್ತಾ ಕೇಳಿದ್ರೆ ಏನೋ ಸರ್ಪ್ರೈಸ್. ಅದೆಲ್ಲ ಹೇಳೋಕ್ಕಾಗಲ್ಲ. ಸರ್ಪ್ರೈಸ್ ನಂಗಂತೂ ಸಾಕಾಗೋಗಿದೆ. ನನಗೆ ಸಸ್ಪೆನ್ಸ್ ಎಲ್ಲ ಇಟ್ಕೊಳಕ್ಕಾಗಲ್ಲ. ಏನಿದು ರಿವೀಲ್ ಆಗ್ಬಿಡ್ಬೇಕು. ಆಮೇಲೆ ಅದು ಹೇಳಿದ್ದೀನಿ, ವ್ಯರ್ಥವಾಗಿ ಏನೋ ಮಾಡಬಾರ್ದು, ವೇಸ್ಟ್ ಹಾಕ್ಬಿಡ್ದು. ಸುಮ್ಮನೆ ಏನೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದಕ್ಕೂ ಸಣ್ಣ ಪುಟ್ಟದಕ್ಕೆಲ್ಲ ಹಾಕ್ಬೇಡಿ, ನೋಡ್ಬಿಟ್ಟು ಮಾಡಿ ಅಂತ. ವಾವ್, ಇದ್ರೊಳಗಡೆ ಎಲ್ಲಿಂದ ಬಂತು ಇದು ನವಿಲು? ಸಕ್ಕದಾಗಿದೆಲ್ಲ. ಇನ್ನು ಅಲ್ಲಿಂದ ಬರ್ತಿದ್ದಂಗೆ ನವಿಲ್ ದರ್ಶನ ಆಯಿತು. ನೋಡಿಕೊಂಡು ಹಂಗೆ ಹೊರಟ್ವಿ. ಇವಾಗ ಇಲ್ಲಿ ಹೋಗ್ತಾ ಇದ್ದೀನಿ ಅಂತಂದರೆ ನನ್ನ ಹಸ್ಬೆಂಡ್ ನನಗೆ ಬರ್ತಡೇಗೆ ಸೀರೆ ಕೊಡಿಸ್ತೀನಿ ಅಂತಂದರು. ಅವ್ರಿಗೆ ಸರ್ಪ್ರೈಸಾಗಿ ಕೊಡಿಸ್ಬೇಕು ಅಂತ ಇಷ್ಟ. ಆದರೆ ನಾನು ಒಪ್ಪಿಲ್ಲ ಅಂತ ಅಂದರೆ, ನನಗೆ ಖುಷಿಯಾಗಿಲ್ಲ ಅಂತ ಅಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ. ಅವ್ರು ಖುಷಿ ಪಡಿಸ್ಬೇಕಂತ ಬಂದು ಖುಷಿ ಕೊಡ್ಸೋಕ್ಕಾಗಲಿಲ್ಲ, ಆ ಥರ ಇಲ್ಲ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲ, ಇದೊಂದಕ್ಕೆ ನಾನು ಸರ್ಪ್ರೈಸಾಗೆಲ್ಲ ಕೊಡ್ಸೋಕ್ಕಾಗಲ್ಲ, ಮಮ್ಮಿನೇ ಕರ್ಕೊಂಡೋಗಿ ಸೀರೆ ಕೊಡಿಸ್ತೀನಿ ಅಂತ ಹೇಳಿ ನನ್ನ ಕರ್ಕೊಂಡು ಹೋದರು. ಆಮೇಲೆ ಪ್ರತಿ ವರ್ಷವೂ ನಾನು ನನ್ನ ಬರ್ತಡೇ ದಿವಸ ನಮ್ಮ ಅಮ್ಮಂಗೆ ಏನಾದರೂ ಒಂದು ಕೊಡಿಸ್ತೀನಿ, ನಾನೇ ಹಾಕೊಂಡು ಬಿಡಲ್ಲ. ಒಂದು ಸೀರೆ ಏನಾದರೂ ತೊಗೊಳ್ಳೋಣ, ಸುಮಾರು ದಿನ ಆಯಿತು ಸೀರೆನೂ ಕೊಡಿಸಿರ್ಲಿಲ್ಲ, ಹಾಗಾಗಿ ಒಂದು ಸೀರೆ ಕೊಡ್ಸೋಣ ಅಂತ ಹೇಳಿ ಸೀರೆ ತೊಗೊಂಡೆ. ಈಗಿರೋ ಇದರಲ್ಲಿ ದೊಡ್ಡದೇನು ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಮ ಮನೇಲಿ ದೊಡ್ಡದೇನಾದರೂ ಮಾಡೋಕ್ಕೋದ್ರೆ ಅಷ್ಟೆಲ್ಲ ಬೇಕಾಗಿರಲಿಲ್ಲ ಅಂತ ಅಮ್ಮ ಕೊಡ್ದಂಗೆ ಬೈದು ಕಲಿಸ್ಬಿಡ್ತಾರೆ. ಹಾಗಾಗಿ ಸೀರೆ ತೊಗೊಂಡಿರೋದಕ್ಕೆ ಏನು ಮಾಡ್ತಾರೋ ಅದು ಗೊತ್ತಿಲ್ಲ. ಜಾಸ್ತಿ ತೊಗೊಳಂಗಿಲ್ಲ, ಒಂದೇ ಒಂದು ಸೀರೆ ಮಾತ್ರ ತೊಗೊಂಡಿದ್ದೀನಿ.
ನನ್ನ ಬರ್ತಡೇಗೆ ನಮ್ಮಮ್ಮಂಗೆ ಏನಾದರೂ ಕೊಡಿಸ್ಬೇಕು ಅಂತ ಆಸೆ. ಯಾಕೆ ಅಂತ ಹೇಳ್ತೀನಿ ನಾನು ನಿಮ್ಗೆ ಆಮೇಲೆ. ಇನ್ನು ಸೀರೆ ಸಿಕ್ಕಾಬಳೆ ಚೆನ್ನಾಗಿತ್ತು. ಒಂದ್ಸರಿ ನಮ್ಮ ಯಾವಾಗ ಹೋಗಿದ್ದೆ ಗೊತ್ತಾ, ನಾನು ಇಲ್ಲಿಗೆ ಪ್ರೀತಮ್ ನಾಮಕರಣಕ್ಕೆ ಹೋಗಿದ್ದೆ, ಮಲ್ಲೇಶ್ವರಂ ಸುದರ್ಶನ್ ಸಿಲ್ಕ್ಗೆ. ನನ್ನ ಬಜೆಟಲ್ಲಿ ಒಳ್ಳೆ ಸೀರೆನೇ ಸಿಕ್ಕಿತ್ತು ನನಗೆ. ಇದುವರೆಗೂ ಏನೂ ಅದು ಬೇಜಾರಾಗಿಲ್ಲ ಸೀರೆ ಹಾಕ್ಕೊಳ್ಳೋಕ್ಕೆ, ಅಷ್ಟು ಚೆನ್ನಾಗಿದೆ. ಹಾಗಾಗಿ ಅಲ್ಲೇ ಹೋಗೋಣ ಅಂತ ಅನ್ನಿಸ್ತು ನಂಗೆ. ಒಂದ್ಸರಿ ಹೋಗಿ ಚೆನ್ನಾಗಿ ಅನಿಸಿದ್ರೆ ಮತ್ತೆ ಅಲ್ಲೇ ಹೋಗ್ತೀನಿ. ಮತ್ತು ನನಗೆ ಸೀರೆಯಲ್ಲಿ ಅಷ್ಟು ಗೊತ್ತಾಗೋದಿಲ್ಲ, ನಾನು ಜಾಸ್ತಿ ಹೋಗಲ್ಲ ಅಲ್ವಾ ಹೊರಗಡೆ ಏನು ಶಾಪಿಂಗಿಗೆ. ಹಾಗಾಗಿ ಟಕ್ಕಂತ ಹೋದ ತಕ್ಷಣ ಒಂಥರ ಬ್ಲಾಂಕ್ ಆಗ್ತೀನಿ. ಆಮೇಲೆ ಏನು ತೊಗೋಬೇಕಂತ ಗೊತ್ತಾಗೋದಿಲ್ಲ, ಎಷ್ಟು ರೇಂಜ್ ಅಂತ ಗೊತ್ತಾಗಲ್ಲ, ಅಥವಾ ನಾವು ಕೊಡ್ತಾ ಇರೋ ಪ್ರೈಸ್ ಓಕೆನಾ ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಸೀರೆ ಹೆಂಗಿರುತ್ತೋ ಏನೋ ಅದು ಗೊತ್ತಾಗೋದಿಲ್ಲ. ಹಾಗಾಗಿ ನನಗೆ ಆನ್ಲೈನ್ ಶಾಪಿಂಗ್ ತುಂಬ ಇಷ್ಟ. ನನಗೆ ಈ ಥರ ಶಾಪಿಗೆ ಹೋಗಿ ಶಾಪ್ ಮಾಡೋದು ನಿಜವಾಗ್ಲೂ ಇಷ್ಟ ಆಗೋದಿಲ್ಲ, ಒಂಥರ ಹಿಂಸೆ ಅನಿಸುತ್ತೆ. ಆದರೆ ಸೀರೆ ಏನಾದರೂ ಈ ಥರ ತೊಗೋಬೇಕಂದ್ರೆ ಮಾತ್ರ ನಾನು ಶಾಪಿಗೆ ಹೋಗೋದು. ಅದಕ್ಕೆ ಇಲ್ಲಿಗೆ ಹೋಗ್ಬಿಡೋಣ ಅಂತ ಹೇಳಿ ಅಲ್ಲಿಗೆ ಹೋದ್ವಿ. ಚೆನ್ನಾಗಿದೆ ಸೀರೆ, ಖುಷಿ ಆಯಿತು ನನಗೇನೋ. ನೋಡಬೇಕು ಅಂದರೆ ನನ್ನ ರೇಂಜಿಗೆ ಒಳ್ಳೊಳ್ಳೆ ಸೀರೆ ಇತ್ತು. 1700 2000ಗೆಲ್ಲ ಒಳ್ಳೆ ಸೀರೆ ಇತ್ತು. ಇದೆಯಲ್ಲ ನನ್ನ ಕೈಯಲ್ಲಿರೋದು 2300 ರೂಪಾಯಿ, ಡಿಸ್ಕೌಂಟ್ ಹೋಗಿ 2300 ಆಗ್ತಾಯಿತ್ತು. ಮತ್ತು ಕೆಳಗಡೆ ಇದೆಯಲ್ಲ ರೆಡ್ ಬಾರ್ಡರು, ಅದು ಅಷ್ಟೇ 2300 ರೂಪಾಯಿ. ಸೊ ಆ ಥರ ರೇಂಜು. ಇನ್ನು ಬೇಕಂದರೆ 1700. ಫಸ್ಟ್ ನೋಡಿದ್ನಲ್ಲ ಪರ್ಪಲ್, ಅದೆಲ್ಲ 1700 ರೇಂಜು. ಇದು ನಾನು ನೋಡಲಿಲ್ಲ, ಇದು ಆಲ್ಮೋಸ್ಟ್ ಟ್ರೆಂಡಾಗಿ ಎಲ್ಲರೂ ಅದೇ ಹಾಕ್ಕೊಂಡಿದ್ರಿಂದ ಬೇಡ ಅನಿಸ್ತು. ಅಲ್ಲಿಂದ ಜಸ್ಟ್ 3 ಸೀರೆ ತೊಗೊಳಕ್ಕೆ ಹೋಗಿದ್ದು ನಾವು. ನನಗೆ ಒಂದೇ ತೊಗೋಬೇಕಿತ್ತು. ನಮ್ಮ ಮನೆಯವರು ನಾನು ಸ್ವಲ್ಪ ರೇಂಜಲ್ಲಿ ಜಾಸ್ತಿ ಕೊಡಿಸ್ಬೇಕು ಅಂದ್ಕೊಂಡಿದ್ದೆ, ಇಷ್ಟಕ್ಕೆ ತೊಗೋ ಅಂತ ಹೇಳಿದ್ರು. ಹಂಗಾಗಿ 2 ಬಂತು ಸೀರೆ. ಅಮ್ಮಂಗೆ 1 ತೊಗೊಂಡೆ. ಬರ್ತಾ ಇನ್ನು ಮಲ್ಲಿಗೆ ಹೂವು ಅಲ್ಲಿ ತುಂಬ ಕಮ್ಮಿ ಇತ್ತು ಮಲ್ಲೇಶ್ವರಮಲ್ಲಿ, 100 ರೂಪಾಯಿಗೆ 4 ಮೊಳ. ಇಲ್ಲೆಲ್ಲ 1 ಮೊಳ 50 ರೂಪಾಯಿ ಇತ್ತು. ಹಾಗಾಗಿ ಅದನ್ನು ತೊಗೊಂಡು ಸೀದಾ ಮನೆ ಕಡೆ ಬಂದ್ವಿ. ಪ್ರೀತಮ್ ಇನ್ನೂ ಮಲ್ಲಿಗೆ ಇದ್ದ, ನಾವು ಹೋದಾಗ ಮಲಗಿರೋದಕ್ಕೆ ಇನ್ನೂ ಮಲ್ಕೊಂಡೇ ಇದ್ದಂತೆ, ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದ. ಸ್ವಲ್ಪ ಹೊತ್ತು ಅವ್ನು ಎದ್ದೇಳಲಿ ಅಂತ ವೆಯ್ಟ್ ಮಾಡಿದ್ವಿ. ಯಾಕೆಂತಂದರೆ ಅವನಿಗೆ ನಿದ್ದೆಲ್ಲ ಅರ್ಧಕ್ಕೆ ಡಿಸ್ಟರ್ಬ್ ಆದರೆ ತುಂಬ ಗಲಾಟೆ ಮಾಡ್ತಾನೆ. ಹಾಗಾಗಿ ಅದಕ್ಕೆ ಫುಲ್ ಬಿಸಿ. ಸೀರೆ ತೊಗೊಂಬಂದ್ವಿ, ಅದು ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಆಮೇಲೆ ಲೇಟ್ ಆಗಿರುತ್ತೆ, ಬೇಗ ಮನೆಗೆ ಹೋಗ್ಬೇಕು ಅಂತೇಳಿ ಎಷ್ಟು ಹೋಗಿ ಒಂದು 15 ನಿಮಿಷಕ್ಕೆ ಆಗ್ಬಿಟ್ಟೆ ಎಲ್ಲ ಸೀರೆನ. ಬೇಗ ತಗೊಂಡೆ, ನಾನು ಜಾಸ್ತಿ ಹೋಗಿಲ್ಲ. ನಮ್ಮನೆಯವರು ತುಂಬ ಅಂದರೆ ಸ್ವಲ್ಪ ಜಾಸ್ತಿದು ಕೊಡಿಸ್ತೀನಿ, ನನ್ನ ಬರ್ತಡೇಗೆ ನಾನು ಕೊಡಿಸ್ತಾ ಇರೋದು ಅಂತ ಹೇಳಿ ಅವರು. ನಾನಿಲ್ಲ, ನನಗೆ ಏನೋ 1 ಬೇಡ 2 ಅದೇ ರೇಂಜಿಗೆ 2 ಸೀರೆ ಬರುತ್ತೆ, ನಾನು ನೋಡ್ತೀನಿ, ನನಗೆ 2 ಕೊಡಿಸಿ ಅಂತ ಹೇಳಿ 2 ಸೀರೆ ತಗೊಂಡೆ. ಆಮೇಲೆ ಪ್ರತಿ ಸಲನೂ ಹೆಂಗೆ ಅಂದರೆ, ನಾನು April 4th ಬರ್ತಡೇ ಅಂತ ನೆನಪಾದಾಗೆಲ್ಲ ನಂಗೆ ಫಸ್ಟ್ ನೆನಪಾರದೆ ನನಗೆ ನಮ್ಮಮ್ಮ. ಅಂದರೆ ಅವ್ರ ಬರ್ತಡೇ ಎಲ್ಲ ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಅಂತ ನಾವೇನು ಸೆಲೆಬ್ರೇಟ್ ಮಾಡಿಲ್ಲ. ಯಾಕೆ ಸುಮಾರು ಜನ ಅನ್ಕೋಬೋದು ಯಾವಾಗಲೂ ಸೀರೆ ಅಂತೀರಾ ಅಂತ ಹೇಳ್ಬಿಟ್ಟು. ನನ್ನ ಮದುವೆ ನಮ್ಮಮ್ಮ ಒಂದು ಹೊಸ ಸೀರೆನೂ ತೊಗೊಂಡಿರಲಿಲ್ಲ, ಎಲ್ಲ ನಮಗೆ ಅಂತ ಕೊಡಿಸಿದ್ರು. ಅವ್ರು ಮಾತ್ರ ಹಳೆ ಸೀರೆ ಹಾಕ್ಕೊಂಡೇ ದಾರಿ ಹೋಗಿದ್ರು. ಅದು ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ತಂಗಿದೆ. ಹಾಗಾಗಿ ಯಾವಾಗಾದ್ರೂ ಹೋದಾಗೆಲ್ಲ ನಮ್ಮಮ್ಮಗೆ ಸೀರೆ ತೊಗೋಬೇಕು ಅಂತ ಆಸೆ. ಇದು ನಮ್ಮಮ್ಮಗೆ ನಾನು ತೊಗೊಂಡಿರೋ ಸೀರೆ. ಸುದರ್ಶನ್ ಸಿಲ್ಕಲ್ಲಿ ನನಗೆ ಆನ್ಲೈನಲ್ಲಿ ನಾನು ಏನು ಬೇಕಾದ್ರೂ ತೊಗೊಂಡ್ಬಿಡ್ತೀನಿ. ಸ್ಟೋರ್ಗೆ ಹೋಗಿ ಕೂತು ಪ್ರೈಸು ಕ್ವಾಲಿಟಿ ಇದೆಲ್ಲ ನೋಡಿದ್ರೆ ನನಗೆ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ. ಹಾಗಾಗಿ ಜಾಸ್ತಿ ವಿಚಾರ ತಲೆಗೆ ಹಾಕೊಳ್ಳಲ್ಲ. ಹೋಗ್ತೀನಿ, ನನಗೆ ಸ್ವಲ್ಪ ಸಾಫ್ಟ್ ಆಗಿರ್ಬೇಕು ಸೀರೆ, ತುಂಬ ಹಾರ್ಡೆಲ್ಲ ಸೀರೆ ಇಷ್ಟ ಆಗಲ್ಲ. ನೋಡ್ತೀನಿ ಸ್ವಲ್ಪ ಸಾಫ್ಟ್ ಅನಿಸುತ್ತೆ ಅಂತ ಅಂದರೆ ಎತ್ಕೊತೀನಿ, ಬರ್ತೀನಿ ಆ ಥರ. ಇದು ಸ್ವಲ್ಪ ವೆಯ್ಟ್ ಇದೆ, ಚೆನ್ನಾಗಿದೆ ಸೀರೆ. ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ನನಗೆ. ಈ ಕಲರ್ ನಮ್ಮ ಅಮ್ಮನ ಹತ್ರ ಇರಲಿಲ್ಲ, ಡಾರ್ಕ್ ಕಲರ್. ಇನ್ನೊಂದು ಬೇಜಾರು ಏನು ಅಂತಂದರೆ, ನಾನು ಕೊಡ್ಸೋ ಯಾವ ಸೀರೆನೂ ನಮ್ಮಮ್ಮ ಹಾಕೋದೇ ಇಲ್ಲ. ಅದೇ ಬೇಜಾರು. ಎಷ್ಟೊಂದು ಸೀರೆ ಕೊಡಿಸಿದ್ದೀನಿ, ಅದ್ರಲ್ಲಿ ಯಾವುದೂ ಹಾಕಲ್ಲ, ಅದೊಂದು ಬೇಜಾರು ಅಷ್ಟೇ. ನೋಡೋಣ ಈ ಸರಿ ಬ್ಲೌಸ್ ನಾನೇ ಸ್ಟಿಚ್ ಮಾಡಿಸಿ ಕೊಡ್ತೀನಿ, ಆವಾಗ ಹಾಕೊಳ್ಳೇಬೇಕು ಆಯಿತಾ. ಇದು ನಮ್ಮಮ್ಮಗೆ ಅಂತ ನಾನು ತಂದಿದ್ದು. ಕಲರ್ ಚೆನ್ನಾಗಿದೆಯಾ ಇಲ್ವಾ ಹೇಳಿ, ಯಾಕೆಂದರೆ ನಾನು ಇದರಲ್ಲೆಲ್ಲ ಸ್ವಲ್ಪ ವೀಕು. ಆಮೇಲೆ ಇದು ನನಗೆ ಅಂತ ತೊಗೊಂಡಿದ್ದು. ಇವಾಗಂತೂ ಸಿಕ್ಕಾಬಿಟ್ಟೆ ಟ್ರೆಂಡಿಂಗ್ ಈ ಕಲರು. ಇದ್ರ ಜೊತೆಗೆ ರೆಸ್ಟ್ ಕಲರ್ ಅಂತ ಏನೋ ಬಾರ್ಡರ್ ಬರುತ್ತೆ, ಅದಂತೂ ಇಷ್ಟು ಕಲೆಕ್ಷನ್ ಇಟ್ಟಿದ್ರು. ನಾನು ನೋಡ್ಬಿಟ್ಟು ಇದು ಇವಾಗಂತೂ ಸಿಕ್ಕಾಬಿಟ್ಟೆ ಟ್ರೆಂಡು, ಎಲ್ಲರೂ ಅದೇ ಹಾಕಿರ್ತಾರೆ, ಒಂಥರ ಯೂನಿಫಾರ್ಮ್ ಥರ ಆಗ್ಬಿಡುತ್ತೆ ಅಂತೇಳಿ ಇದು ನೋಡಿದೆ. ನೋಡಿದ ತಕ್ಷಣ ಈ ಕಲರ್ ಇಷ್ಟ ಆಯಿತು ನನಗೆ. ಈ ನಡುವೆ ಫುಲ್ಲು ನೋಡಿದೆ ನಾನು, ಆರೆಂಜ್ ಕಲರ್ ಡ್ರೆಸ್ ತೊಗೊಬೇಕು ಅಂತೇಳಿ. ಇದು ಸ್ವಲ್ಪ ಆ ಥರ ಇತ್ತಲ್ಲ ಅಂತೇಳಿ. ಆಮೇಲೆ ಬಾರ್ಡರ್ ನೋಡಿ, ಇದೆ ಎಷ್ಟು ಚೆನ್ನಾಗಿತ್ತು, ಕಾಣಿಸ್ತಾ ಇತ್ತು. ಹೋದ ತಕ್ಷಣ ಫಸ್ಟು ನೋಡಿದ ಸೀರೆ ಇದೆ.
ನಾನು ಹಾಕೊಂಡು ಕೂಡ ತೋರಿಸ್ದೆ ಅಲ್ವಾ, ಇದನ್ನೇ ನೋಡಿದ್ದು ನಾನು. ಹೋದ ತಕ್ಷಣ ಫಸ್ಟ್ ನನ್ನ ಕಣ್ಣಿಗೆ ಬಿದ್ದಿದ್ದೆ. ಇದೊಂದು ಅಂತ ಅನ್ಕೊಂಡೆ. ಆಮೇಲೆ ನಮ್ಮ ಮನೆಯವರು ಸ್ವಲ್ಪ ಇಷ್ಟು ಕಡಿಮೆ ತೊಗೊಂಡಿದ್ಯಾ, ಇನ್ನೊಂದು ತೊಗೊಂಡ್ಬಿಡು, ಅಲ್ಲಿಗೆ ನಾನು ಎಷ್ಟು ದುಡ್ಡಿನ ಕೊಡಿಸ್ಬೇಕು ಅನ್ಕೊಂಡಿದ್ಯೋ ಅದು ಬ್ಯಾಲೆನ್ಸ್ ಆಗುತ್ತೆ ಅಂತ ಅಂದರು. ಅದಕ್ಕೆ ಇನ್ನೊಂದು ಸೀರೆ ತೊಗೊಂಡೆ. ಅದು ಸ್ವಲ್ಪ ರೇಟ್ ಜಾಸ್ತಿ, ಇದು ಎರಡಕ್ಕಿಂತ ಒಂಚೂರು ರೇಟ್ ಜಾಸ್ತಿ. ಈ ಕಲರ್ ಕಾಂಬಿನೇಷನ್ನೇ ಒಂಥರ ಹಳೇ ಕಾಲದ ವೈಬ್ ಕೊಡುತ್ತಲ್ವಾ, ಅದಕ್ಕೆ ಈ ಕಲರ್ ಕಾಂಬಿನೇಷನ್ನೇ ತೊಗೊಂಡೆ. ಇವಾಗೆಲ್ಲ ಹೊಸ ಕಲರ್ ಎಲ್ಲ ಬಂದಿದೆ. ಇದ್ರೊಳಗೆ ಇನ್ನೊಂದು ಒಂಥರ ಗ್ರೇ ಮತ್ತು ಪ್ಯಾರೆಟ್ ಗ್ರೀನ್ ಕಲರಲ್ಲಿ ಒಂದು ಡಿಫ್ರೆಂಟ್ ಕಾಂಬಿನೇಷನ್ ಇತ್ತು. ಹೊಸದೇನೆ, ಅದು ನನಗೆ ಹಳೇದೇ ಇಷ್ಟ. ಅದಕ್ಕೆ ನಾನು ಸ್ವಲ್ಪ ಹಳೇ ಕಾಲದ ಟಚ್ ಸಿಗಲಿ ಅಂತೇಳಿ. ಆಮೇಲೆ ಇದರೊಳಗೆ ಪಿಕಾಕ್ ಇತ್ತು. ಹೋಗ್ಬೇಕಾದ್ರೆ ಪಿಕಾಕ್ ನೋಡ್ಕೊಂಡು ಹೋದ್ವಲ್ಲ ನಾವು ರೋಡಲ್ಲಿ, ನನಗೆ ಪಿಕಾಕ್ ಡಿಸೈನ್ ಇದೆ ನೋಡಿ. ಅದಕ್ಕೆ ಏನೋ ಇದೇ ಇಷ್ಟ ಆಗೋಯ್ತು, ಇದನ್ನೇ ತಗೊಂಡು ಬಂದೆ. ಪಿಕಾಕ್ ಇದೆ, ಪಿಕಾಕ್ ಡಿಸೈನ್. ಬಾರ್ಡರ್ ಮಾತ್ರ ಈ ಥರ ಇದೆ. ಸೊ ಎರಡೂ ಒಂಥರ ಡಾರ್ಕ್ ಲೈಟ್ ಕಲರ್ ಚೆನ್ನಾಗಿತ್ತು ಅಂತ ಹೇಳಿ ಇದೊಂದು. ಏನೋ ಮಿಸ್ಟೇಕ್, ಅದು ಇದು ಬೇರೆ ಬೇರೆ ಕಲರ್, ಅದು ತುಂಬ ಡಿಫ್ರೆಂಟು. ಪ್ರೀತಮ್ ಇದೇ ಕಾಂಬಿನೇಷನ್, ಅದು ಹೆಂಗೋ ಗೊತ್ತಿಲ್ವೇ. ನಾನು ಹೇಳ್ದಂಗೆ ಅದೇ ಈಗ ನನಗೆ ಏನು ಗೊತ್ತಾ ಫ್ರೆಂಡ್ಸ್, 4,000-5,000 ರೂಪಾಯಿಗೆ ಒಂದು ಸೀರೆ, ಅದು ಅವ್ರವ್ರ ಇಂಟ್ರೆಸ್ಟ್ ಮೇಲೆ ಹೋಗುತ್ತೆ. ನಾನು ತಪ್ಪು ಅಂತ ಎಲ್ಲ ಹೇಳಲ್ಲ. 4, 5, 6, 10, 15, 20 ಎಲ್ಲ ಕೊಡ್ತಾರೆ ಬರೀ ಒಂದು ಸೀರೆಗೆ. ನನಗೆ ಇಷ್ಟೇ, ನನ್ಗೆ ಅವಶ್ಯಕತೆ ಇರೋದು ಇಷ್ಟೇ, 1.5, 2. ಇದು ಜಾಸ್ತಿ ಆಯ್ತು, ಇದು ಸ್ವಲ್ಪ ಜಾಸ್ತಿ ಆಗೋಯ್ತು. ಲಾಸ್ಟಿಗೆ ಇದ್ರೊಳಗೆ ನಾನು ಹೋಗ್ತೆ, ನಂಗೆ ಒಳ್ಳೆ ಕಾಂಬಿನೇಷನ್ ಸಿಗಲಿಲ್ಲ, ಹಾಗಾಗಿ ಒಂಚೂರು ಜಾಸ್ತಿ ಹೋಗಿದ್ದಕ್ಕೆ ತೋರಿಸಿದ್ರು. ನನಗೆ ನೀಡ್ ಇರೋದು ಅಷ್ಟೇನೆ, ಅದ್ರ ಮೇಲೆ ತಗೊಂಡ್ರು ಅದು ಅಷ್ಟೇ ನೀಡ್ ಇರುತ್ತೆ. ಹಿಂಗೆ ಹಾಕೊಳ್ಳೋದು ಮತ್ತೆ ಹೋಗಿ ಒಂದು ಬ್ಯಾಗ್ಗಳಿಗೆ ಲಾಕ್ ಮಾಡಿ ಎತ್ತಿಡೋದು ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಹಾಗಾಗಿ ನನಗಿಷ್ಟ ಇಲ್ಲ. ಅದು ತೊಗೊಳ್ಳೋರು ತಪ್ಪು ಅಂತ ಹೇಳಲ್ಲ, ಅದು ಅವ್ರವ್ರ ಇಷ್ಟದ ಮೇಲೆ ಇನ್ವೆಸ್ಟ್ ಮಾಡ್ತಾರೆ. ನನಗೇನು ಇದು, ನಾನು ಅದನ್ನ ಇಷ್ಟಪಡ್ತೀನಿ ಅಷ್ಟೇ. ನಮ್ಮ ಮನೆಯವರೇ ಹೇಳ್ದಂಗೆ ಹೋಗಿ ಒಂದು ನಾನು 4-5 ಒಂದಿದ್ರೆ ಒಂದು ಸೀರೆ ಬರ್ತಾಯಿತ್ತು. ಅದೇನು ಏನು ಹೇಳ್ತೀರಾ, ಅದು ಟೆಕ್ಸ್ಚರ್ ಹೆಂಗಿರುತ್ತೆ ಗೊತ್ತಾ, ಕ್ವಾಲಿಟಿ ಹೆಂಗಿರುತ್ತೆ ಗೊತ್ತಾ, ಅದೆಲ್ಲ ನನಗೇನು ಅನ್ಸಲ್ಲ. ಹಾಗಾಗಿ ನಾನು ಇಷ್ಟೇ, ಇದು ನನ್ನ ಒಂದು ವ್ಯೂ. ನಿಮಗೆ ತೊಗೊಳ್ಳೋರ್ದು ತಪ್ಪು ಅಂತ ನಾನೇನು ಹೇಳಲ್ಲ, ಅದು ಅವ್ರ ಇಷ್ಟ. ಅದು ಇದು ಅಮ್ಮಂಗೆ ಇದು ಎಷ್ಟು ಗೊತ್ತಿಲ್ಲ, ಪ್ರೈಸ್ ಇಲ್ಲ. ಒಟ್ಟು ಎಲ್ಲ ಸೇರಿ 6,000 ಚಿಲ್ಲರೆನೋ ಆಯಿತು, ಜಾಸ್ತಿನೇ ಆಯ್ತಲ್ವಾ. ಒಂದು ಸೀರೆ ಬರ್ತಾಯಿತ್ತು 6,000 ರೂಪಾಯಿಗೂ. ನಾನು ನೋಡಿ 3 ಸೀರೆ ತಗೊಂಡ್ಬಂದಿತ್ತು. ಸಾಕು, ನಿಜ ಇದೇನು ಅಷ್ಟು ಬರ್ತಿಲ್ಲ ಅನ್ನೋ ಥರ ಇಲ್ಲ, ನಿಜವಾಗ್ಲೂ ಕ್ವಾಲಿಟಿ ಇದೆ. ಸುದರ್ಶನ್ ಸಿಲ್ಕ್ ನಾನು ಅದಕ್ಕೆ ಹೋಗೋದು. ಇದು ಸ್ವಲ್ಪ ಹೈ ಇದೆ, ಇದು ಮತ್ತೆ ಇದು ಎರಡು ಒಂದೇ ರೇಟ್. ಅಮೌಂಟ್ ತೊಗೊಂಡಿರೋದು ನಾನು ಪ್ರೈಸೇ ಚೆಕ್ ಮಾಡಿರಲಿಲ್ಲ. ಇದು ಮತ್ತೆ ಇದು ಎರಡು ಒಂದೇ, ಅದೊಂದು ಸ್ವಲ್ಪ ಕಡಿಮೆ ಅಷ್ಟೆ. ಚೆನ್ನಾಗಿದೆಯಾ? ಯಾವ್ದು ಚೆನ್ನಾಗಿದೆ? ಇದು ಅಮ್ಮನಿಗೆ ಚೆನ್ನಾಗಿ ಕಾಣಿಸುತ್ತಾ? ಇದು ನನಗೆ, ಅದು ನನಗೆ. ಓಕೆನಾ? ಎರಡನ್ನೂ ನಾನು ಸ್ಟಿಚ್ ಮಾಡಿ ಕೊಡ್ಬೇಕು ಇವಾಗ. ಇದು ಅಮ್ಮಂಗೆ ಹಾಗೆ ಪ್ಯಾಕ್ ಮಾಡಿ ಕೊಟ್ಬಿಡ್ತೀನಿ. ಆಮೇಲೆ ಪ್ರೀತಮ್ಗೂ ಪ್ರಗತಿಗೂ ತೊಗೊಂಬಂದ್ವಿ. ಸುಮ್ಮನೆ ಸಿಂಪಲ್ ಆಗಿರೋ ತೊಗೊಂಡ್ಬಂದಿದ್ದೀನಿ. ಅಲ್ಲಿ ಪ್ರಗತಿ ಒಳ್ಳೆ ಕಲೆಕ್ಷನ್ ಇತ್ತು, ಬಟ್ ಸೈಜ್ ನೋಡಿದ್ರೆ ಅದೆಲ್ಲ ಈ ಚೂಡಿದಾರ್ ಸೆಟ್ ಎಲ್ಲ ಇತ್ತು. 3,000-4,000 ಬರೀ ಚೂಡಿದಾರ್ ಸೆಟ್ಗೆ, ಒಂದು ಸೆಟ್ಗೆನೆ. ಅಷ್ಟು ಬೇಡ ಅಂತ ಅನ್ನಿಸ್ತು. ಆಮೇಲೆ ನನಗೆ ಇದೊಂದು ಸ್ಕರ್ಟ್ ತುಂಬ ಇಷ್ಟ ಆಯಿತು. ಚೆನ್ನಾಗಿದೆ ಗೊತ್ತಾ ಕ್ವಾಲಿಟಿ. ನನ್ನ ಮಗಳು ಹೈಟ್ ಇರೋದಕ್ಕೆ ಇದು ಚೆನ್ನಾಗಿ ಕಾಣಿಸುತ್ತೆ ಅಂತ ಅಂದ್ಕೊಂಡು ಇದು ತೊಗೊಂಡೆ. ಅಮ್ಮ ನಿಂಗೊಂದು ಡ್ರೆಸ್ಸು, ಅದಕ್ಕೆ ಕಾಂಬಿನೇಷನ್ ಹುಡುಕಿ ಸಾಕಾಯ್ತು. ನಿಜವಾಗ್ಲೂ ಈ ಥರ ಸೆಟ್ ಇಲ್ಲ ಅಂದ್ರೆ ನಾನು ಕಾಂಬಿನೇಷನ್ ಮಾಡೋಕ್ಕಾಗಲ್ಲ. ಇದು ಒಂದೇ ಎಷ್ಟೊಂದೆಲ್ಲ ಮ್ಯಾಚ್ ಮಾಡಿದೆ, ಬ್ಲ್ಯಾಕ್ ಕಲರ್ ಎಲ್ಲ ಮ್ಯಾಚ್ ಮಾಡಿದೆ, ಚೆನ್ನಾಗಿ ಅನಿಸ್ಲಿಲ್ಲ. ಇದು ಕ್ರಾಪ್ ಟಾಪ್ ನಮಗೆ ಮಲಗಿದ್ದಾನೆ, ಅವ್ರ ಡ್ಯಾಡಿಗೆ ಇದು ಇಷ್ಟ ಆಗೋದು. ಪ್ರಗತಿಗೆ ಇದೇ ಥರ ಶಾರ್ಟ್ಸ್ ಕೊಡಿಸಿದ್ವಲ್ವಾ, ಸೇಮ್ ಇಷ್ಟು ಶಾರ್ಟ್ಸ್ ಚಿಕ್ಕ ಹುಡುಗಿನಲ್ಲಿ ಸೇಮ್ ಇದೇ ಥರ ಇನ್ನೂ ಇತ್ತು. ಅದು ಈಗ ಎಲ್ಲೋ ರೀಸೆಂಟಾಗಿ ಮನೆ ಚೇಂಜ್ ಮಾಡ್ಬೇಕಾದ್ರೆ ಅಲ್ಲಿ ಮಿಸ್ ಆಯಿತು. ಬಿಟ್ಟರೆ ಅದಕ್ಕೆ ಲೈನಿಂಗ್ ಇದೆ. ಆಮೇಲೆ ಇದಕ್ಕೆ ಮ್ಯಾಚಿಂಗ್ ಅಲ್ಲ, ಇದಕ್ಕೂ ಮ್ಯಾಚ್ ಆಗುತ್ತೆ. ಇದಕ್ಕೆ ಮ್ಯಾಚ್ ಮಾಡಿದೆ ನಾನು. ಶರ್ಟ್ಗಳಿದ್ದಾವೆ, ಬರ್ತಡೆಗೆ ಸುಮಾರು ತೊಗೊಂಬಂದಿದ್ದು ಶರ್ಟ್ ಎಲ್ಲ ಹಾಗೆ ಇತ್ತು. ಇಷ್ಟು ದೊಡ್ಡ ಪ್ಯಾಂಟ್ ಕೊಟ್ಟಿದ್ದು ನಿಜವಾಗ್ಲೂ ಆಗುತ್ತಾ? ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅಥವಾ ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್ ಬಾಯ್.